ನರರಿಗೆ ಮುಕುತಿ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ. ಮಾರಮರ್ಥನ ಶಂಭು ಲಿಂಗವನುಲಿಸಿ ಗಂಭೀರ ಸುಖದೋಳಿರೆಂದರು ಪೂವ. ಶ್ರೀ ಗುರು ವಚನೋಪದೇಶವನಾಲಿ ತಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ. ಓಂ ನಮಃ ಶಿವಾಯ. ಶರಣರಿಗೆ ಶರಣ. ಓಂ ನಮಃ ಶಿವಾರಿ. ಶರಣಾತ್ರಿ ನಮ್ಮ ಬಿದರು ಕುಂದಿ ಶಿವಶಂಕರ್ ಶರಣರಿಗೂ ಕೂಡ ಓಂ ನಮಃ ಶಿವ ಗುರುಪದ ಪರವಾಗಿ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಇಲ್ಲಿ ತನ ನಾಮಸ್ಮರಣೆ ಸ್ತೋತ್ರ ಮಾಡಿದ ಮತ್ತು ಕೇಳಿದ ಎಲ್ಲಾ ಶರಣರಿಗೂ ಕೂಡ ಸಿದ್ಧಾಂತ ಕೃಪಾ ಇರ್ಲಿ ಅಂತೇಳಿ ಅವರಲ್ಲಿ ಪ್ರಾರ್ಥಿಸಿ ಈಗ ಸತ್ಸಂಗದೊಳಗೆ ಭಾಗಿಯಾಗೋಣ. ಓಂ ನಮಃ ಶಿವಾರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಗುರುವೇ ಸರ್ವಲೋಕಾನಾಂ ವಿಜಿಷೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷೆ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಭಗವಂತೋ ಪುನಃ ಪುನಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಸಿದ್ಧಾರೂಢಯತೀಶ್ವರಂ. ಓಂ ನಮಃ ಶಿವಾರಿ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೂ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೇರೆ ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ನಿಜಗುಣ ಆರ್ಯರಿಂದ ವಿರಚಿತವಾದ ಶಾಸ್ತ್ರಗಳಲ್ಲಿ ಕೈವಲ್ಯ ಪದ್ಧತಿ ಎಂಬ ಒಂದು ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಂಡು ಇಲ್ಲಿ ಜೀವ ಸಂಬೋಧನ ಸ್ಥಳ, ಶಿವಕಾರುಣ್ಯ ಸ್ಥಳ, ನೀತಿ ಕ್ರಿಯಾ ಸ್ಥಳವನ್ನ ಬಹಳ ಸಾಮಾನ್ಯ ಎಲ್ಲ ಜನರಿಗೂ ತಿಳಿಯುವಂಗ ಅಚ್ಚುಕಟ್ಟಾಗಿ ದೃಷ್ಟಾಂತ ಸಿದ್ಧಾಂತ ಮುಖಾಂತರ ತಿಳಿಸಿಕೊಟ್ಟಂತ ಬಾಗಲಕೋಟೆಯ ರಾಮಾರೂಢರ ಪಾದಗಳಿಗೂ ಕೂಡ ಇಲ್ಲಿ ನಮಸ್ಕರಿಸಿ ಈ ಒಂದು ಕೈವಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳದಲ್ಲಿ ನೀವು ಚರ್ಚೆ ಮಾಡ್ಕೋತಾ ಇದೀವಿ. ಇಲ್ಲಿ ನಿನ್ನೆ ದಿವಸ ನಾವು ಏನ ಚರ್ಚೆ ಮಾಡ್ಕೋತಾ ಬಂದೀವಿ, ಎಲ್ಲರಿಗೂ ಕೂಡ ಇಲ್ಲಿ ಜೀವ ಸಂಬೋಧನಾ ಸ್ಥಳದ ಏನು ಉದ್ದೇಶ, ಯಾಕೆ ಹೇಳ್ತಾರ ಅನ್ನುವಂಥದ್ದನ್ನ ನಮಗೆಲ್ಲರಿಗೂ ಮೊದಲು ತಲೆಯೊಳಗೆ ಸ್ಪಷ್ಟತೆ ಇರಬೇಕು. ಇಲ್ಲಿ ಜೀವ ಧ್ಯೇಯವಾಗಿ ಕಾಣೋದು. ಜೀವನಿಗೆ ನಾವು ಎಷ್ಟೋ ಜನ್ಮ ಯುಗ ಗಟ್ಲೆ ತಿರುಗಿ ಬಂದ್ರು ಕೂಡ ಇನ್ನ ಭೋಗದ ಮೇಲಿನ ಆಸೆ ಕಡಿಮೆ ಆಗಿರೋದಲ್ಲ. ಅದಕ್ಕೆ ಕಡಿಮೆ ಆಗಲಿ
ಒಂದು ಒಳ್ಳೆಯದನ್ನ ತಿಳ್ಕೊಂಡು ಜ್ಞಾನವನ್ನು ಪಡ್ಕೊಳ್ಳಿ ಅನ್ನುವಂತ ಉದ್ದೇಶವಾಗಿ ಇಟ್ಟುಕೊಂಡ್ರು ಸಿದ್ಧಾರೂಢರು. ಭೋಗದ ಮ್ಯಾಲಿನ ಆಶೆಯನ್ನ ಕಡಿಮೆಯಾಗಿ ಜೀವನದಲ್ಲಿ ಹೇಯ ಕಾಣ್ಲಿ ಅನ್ನುವಂತ ಹೇತು ಉದ್ದೇಶ ಇಟ್ಟುಕೊಂಡು ಅನೇಕ ರೀತಿಯಿಂದ ನಮಗ ಒಂದೊಂದ್ ತಿಳಿಸಿ ಹೇಳ್ಕೋತ ಬಂದಾರ. ಇವತ್ತು ನೋಡಪ್ಪ, ವಿಷಯದ ಆಸೆ ಮಾಡಿ ನಿನ್ನೆ 16 ಪದ್ಯ ನಾವು ನೋಡ್ಕೊಂಡ್ ಬಂದೇವಿ. ಬೇಡ ಬೇಡಲೇ ಮನವೇ ವಿಷಯದ ಆಸೆ ಮಾಡಿ ಕೆಡದಿರು ಸಾರಿದೆ. ಇವತ್ತ ಕೈ ಎತ್ತಿ ಹೇಳ್ಕೊತ ಬಂದಾರ. ಒಂದೊಂದು ಪ್ರಾಣಿಗಳು ಒಂದೊಂದಕ್ಕೆ ಮೋಹಿಸಿ ಪ್ರಾಣವನ್ನೇ ಕೊಟ್ಟವು. ನೀನ್ 5 ಇಟ್ಟುಕೊಂಡು 5 ಮೋಹಿಸಿ ನೀ ಯಾವಾಗ ಉಳಿತಿ, ಯಾವಾಗ ಇಂತ ಪರಮ ಸುಖ ಜ್ಞಾನವನ್ನು ಅನುಭವಿಸ್ತಿ ಅನ್ನುವಂಥದ್ದನ್ನ ಅಲ್ಲಿ ಅವ್ರು ಕಕಲಾತಿ ನಮ್ಮ ಮ್ಯಾಗಿನ ನಿನ್ನೆ ಗೌಡ್ರು ಹೇಳಿದ್ರು. ಯಾಕ ನಮ್ಮ ಮ್ಯಾಗ ಅವ್ರು ಕೈ ಎತ್ತಿ ಈ ಕಡೆ ಅಧ್ಯಾತ್ಮ ಜ್ಞಾನವನ್ನು ತಿಳ್ಕೊರಂತಿ ಹೇಳುದು ಯಾಕ ಅಷ್ಟು ನಮ್ಮ ಮ್ಯಾಗ ಇದು ಮಾಡ್ತಾರಂದ್ರ, ಕಳಕಳಿ ಉಳ್ಳವ್ರಾಗ್ಯಾರಂದ್ರ ನಾವು ಕೂಡ ಅವನ ಅಂಶ ಅಂತ. ಅದಕ್ಕೆ ಈ ಅಂಶ ನಮ್ನ ಬಿಟ್ಟು ಹೋಗ್ಯದ, ನನ್ನ ಒಳಗ್ ಕೂಡ್ಲಿ ಅನ್ನುವಂಥದ್ದನ್ನ ಹೇತು ಇಟ್ಟುಕೊಂಡು ಸದ್ಗುರುನಾಥ ಗುರುಗಳು ನಮ್ಗೆ ಈ ರೀತಿಯಿಂದ ಜೀವನಲ್ಲಿ ಹೇಯವಾಗಿ ಕಾಣ್ಲಿ ಅನ್ನುವಂಥದ್ದನ್ನ ಅನೇಕ ದೃಷ್ಟಾಂತ ಕೊಟ್ಟು ತಿಳಿಸ್ಕೋತ ಬಂದಾರ. ಕೊನೆಗೆ ಆ ಪದ್ಯದೊಳಗ ಕೊನೆಗೆ ನಮ್ಗೆ ಏನ ನಿರ್ಣಯ ಕೊಟ್ರು ಅಂದ್ರ, ಆ ಪರಮಾತ್ಮ ಶಂಭುಲಿಂಗವನ್ನು ಹೊಲಸುಗೊಂಡಿ ಅಂದ್ರ ನಿನ್ಗ ಈ ಜನ್ಮದೊಳಗ ಮನುಷ್ಯ ಜನ್ಮದ ಸಾರ್ಥಕತೆನೂ ಅದ, ಆ ಪರಮಾತ್ಮ ಶ್ರೇಷ್ಠವಾದ ಸುಖವನ್ನು ನೀ ಅನುಭವಿಸ್ತಿ. ಅದಕ್ಕೆ ವಿಷಯದ ಆಶೆಗಳನ್ನು ಮಾಡಬೇಡ ಅನ್ನುವಂಥದ್ದನ್ನ ಮತ್ತ ನಮಗೆಲ್ಲರಿಗೂ ಸಂಶಯ ಬರ್ತದ. ಮತ್ತ ಇವ್ರು ಹೇಳ್ತಾರ್ರಿ ಮತ್ತ ಭೋಗದಾಗ ಸುಖ ಇಲ್ಲ ಅಂತಾರ. ಮತ್ತ ಎಲ್ಲರೂ ಆ ಸುಖವನ್ನ ಪ್ರೀತಿಸಿದ್ರ ಈ ವಿಷಯಾದಿ ಸುಖವನ್ನು ಬಿಟ್ರ ನಾಳೆ ಬಹುಕ್ ಬೀಜ ಹಂಗಂತ ಅವ್ರ ಪ್ರಶ್ನೆ ಮಾಡ್ತಾರ. ಅದನ್ನ ಮಾಡೋರು ಕೋಟಿ ಕೋಟಿ ಅದಾರ. ಇದನ್ನ ಮಾಡೋರು ಎಷ್ಟು ಮಂದಿ ಅದಾರ ಅಂದ್ರೆ ಬೆರಳೆಣಿಕೆ ಅಂತವ್ರ ಅದಾರ. ಇವತ್ತ ಸುಖ ಇಲ್ಲ ವಿಷಯದೊಳಗ ಅಂತೇಳಿ ಇವತ್ತ ನಾವು ಎಲ್ಲರೂ ಕೂಡ ನಮಗ್ ಪ್ರತ್ಯಕ್ಷ ಸಿದ್ದೇಶ್ವರ ಸ್ವಾಮಿಗಳು ನಮ್ಗ ಅನುಭವ ಮಾಡಿಕೊಟ್ರು. ಅವ್ರು ಏನೂ ಬೇಡಲಿಲ್ಲ ಮತ್ತು ಬೇಡಲಾರೇನೂ ಕೂಡ ಎಲ್ಲಾ ಸಂಪತ್ತು ಹೋದವ್ರಿಗೂ ಕೂಡ ಊಟ ಎಲ್ಲಾ ಸಂಪತ್ತು ಮತ್ತು ಅವ್ರು ಎಂತ ಸುಖವನ್ನ ಅನುಭವಿಸಿದ್ರು ಅಂದ್ರ ಯೋಗದೊಳಗ ಧ್ಯಾನದೊಳಗ ಎಂತ ತಮ್ಮ ಮನಸ್ಸನ್ನ ತೊಡಗಿಸಿ ಇವತ್ತು ಎಷ್ಟು ಅವ್ರು ನೆಮ್ಮದಿಯಾಗಿ ಆ ವಿಷಯವನ್ನು ಕಳೆದ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಪ್ರತ್ಯಕ್ಷ ಅದ. ನಮಗೇನ್ ಅನಿಸ್ತದ, ಭೋಗ ಮಾಡ್ಲಿಕ್ಕಂದ್ರಿ, ನಾವು ಲಗ್ನ ಆಗ್ಲಿಕ್ಕಂದ್ರೆ ಹೆಂಗ, ಸಂಸಾರ ಆಗ್ಲಿಕ್ಕಂದ್ರೆ ನಾಳೆ ನಮ್ ಉಣುದ್ ಹೆಂಗ, ಇವ್ ಏನ್ರ ತಲೆಯಾಗ ಹಾಕೊಂಡಿದ್ವಿ ಏನ್ ಮಾಡ್ತಾನ, ಈ ಮತ್ತ ಭೋಗದ ಆಸೆ ಕಡೆನೆ ಹೋಗ್ತಾನ. ಆದ್ರ ಬದುಕುದಕ್ಕ ಇವತ್ತ ಯಾವ ವೇದ ಉಪನಿಷತ್ಗಳು ಇವತ್ತ ಮದುವೆ ಆಗಕ್ಕ ಯಾರು ಬೇಡಂದಿಲ್ಲ. ನಾವು ಅತಿ ದುರಾಶೆಯನ್ನಿಟ್ಟು ಅದ್ರಾಗ ಮೋಹ ಇಟ್ಟು ನಾವು ದುಃಖಿಗಳಾಗಿರಿ ಆ ದುಃಖವನ್ನ ಕಳ್ಕೊಂಡು ಮೋಹಿತನಾಗದೆ ಬದುಕಿದ್ರ ಈ ಪ್ರಪಂಚದೊಳಗನು ಬದುಕಿನ ಜೊತೆ ಇಂತ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರಗಳನ್ನ ನಾವು ಪಾಲಿಸಿ ಸ್ವಲ್ಪ ನಾವು ಒಂದು ತಾಸರ ದಿನದೊಳಗ ಧ್ಯಾನಕ್ಕೆ ಹೋಗುವಂತ ನಾವು ರೂಢಿಸಿಕೊಂಡಿದ್ದೇವಂದ್ರ ಈ ಪ್ರಪಂಚ ನಮಗ್ ಏನು ಬಾಧ ಮಾಡುದಿಲ್ಲ. ನಾವು ಎಷ್ಟು ಅಂದ್ರ ಇವತ್ತ ನಮ್ಮ ಬದುಕನ್ನು ಇಟ್ಕೊಂಡು ನಾವು ಮೊಮ್ಮಕ್ಕಳಿಗಾಗಿ ಚಿಂತೆ ಮಾಡ್ತೇವಿ, ಅದು ನಮ್ಗ ದುಃಖ ಕೊಡಕತ್ತದ. ನಮ್ಮ ಬದುಕಿಗೆ ಏನು ಚಿಂತಿಲ್ಲ. ಇವತ್ತು ದುಡಿದ್ರೆ ಎಂತ ಸಾಮಾನ್ಯ ದುಡಿದ್ರೆ 500-600 ರೂಪಾಯಿ ಕೊಡ್ತಾರ. ಸಾಮಾನ್ಯರಿಗೆ ಹೇಳ್ತೀನಿ, ಇವತ್ತ ದುಡಿದ್ರು 500-600 ರೂಪಾಯಿದಾಗ ನಮ್ ಬದುಕು 100-200ದಾಗ ಬದುಕು ಹೋಗ್ತದ. ಇವತ್ತಾದ್ರೂ 100-200 ಉಳಿತದ. ನಮ್ಮಲ್ಲಿ ಅತಿ ದುರಾಚೆ ದುಶ್ಚಟಗಳು ಮತ್ತ ಅದರ ಜೊತೆ ಈ ಅಜ್ಞಾನ ಜೊತೆ ಕೂಡಿ ನಾವ್ ಏನಾಗ್ಯವಪ್ಪ ಅಂದ್ರ ದುಃಖಿಗಳಾಗ್ಯವಿ ಅನ್ನುವಂಥದ್ದು ನಿಮ್ಮ ಎಲ್ಲರಿಗೂ ಇವತ್ತು ಅನುಭವದ. ಅದನ್ನೇ ಕೂಡ ಇನ್ನಿಷ್ಟು ವಿಷಯದ ಆಶೆಗಳನ್ನ ಬಿಟ್ಟು ನೋಡ್ರಿ ಎಷ್ಟು ಹಿತ ಅದ ಅನ್ನುವಂಥದ್ದನ್ನ ಇವತ್ತು 17ನೇ ಪದ್ಯದೊಳಗ ಮತ್ತ ನಿಜಗುಣರು ಮತ್ತ ನಮಗೇನ್ ಹೇಳ್ತಾರ, ಬೇಡ ಬೇಡ ಭೋಗದೊಡನಾಟ ನೋಡು ನಂಜವೆರಿಸಿದ ಸವಿಯೂಟ ಕೇಡು ಕಡೆಯೊಳಿಹುದು ಮಾಯೆ ಕೈಮಾಟ ಅನ್ನುವಂಥದ್ದನ್ನ ಇವತ್ತ ಮತ್ತ 17ನೇ ಪದ್ಯದಾಗ ಮತ್ತೆ ವಿಷಯಗಳ ಕಡೆ ಮೋಹಿಸಬ್ಯಾಡ್ರಿ, ನೋಡ್ರಿ ಅದ್ರ ಏನ ಸುಖ ಅದ ವಿಚಾರ ಮಾಡ್ರಿ ಅನ್ನುವಂಥದ್ದನ್ನ ಮತ್ತ ನಮಗೇನ್ ಮಾಡ್ತಾರ ಅಂದ್ರೆ ಜೀವನದಲ್ಲಿ ಹೇಯ ಆಗ್ಲಿ ಈ ಪರಮ ಸುಖವನ್ನು ಅನುಭವಿಸಲಿ, ಜ್ಞಾನದ ಸುಖವನ್ನು ಅನುಭವಿಸಲಿ. ಈ ಮನುಷ್ಯ ಜನ್ಮ ಎಲ್ಲಾ ಜನ್ಮವನ್ನು ಅನುಭವಿಸಕ್ ಬರುದಿಲ್ಲ. ಈ ಮನುಷ್ಯ ಜನ್ಮ ಒಂದು ಮಾತ್ರ ಎಲ್ಲವನ್ನ ಅನುಭವಿಸಕ್ ಸಾಧ್ಯ ಅದ. ಈ ಪರಮ ಸುಖವನ್ನ ಅನುಭವಿಸಲಿ ಅನ್ನುವಂತ ಹೇತು ಇಟ್ಟುಕೊಂಡು
ಜ್ಞಾನವನ್ನು ಪಡ್ಕೊಂಡು ಮುಕ್ತಲಾಗ್ಲಿ ಅನ್ನುವಂತ ಹೇತು ಇಟ್ಕೊಂಡು ನಿಜಗೊಂಡ್ರು. ಯಾಕೆ ಇಷ್ಟು ನಮ್ಮ ಮ್ಯಾಗ ಕಳಕಳಿ ಉಳ್ಳವರಾಗ್ಯಾರ ಅಂದ್ರ ನಮ್ ಕಡೆ ಬಂದು ಅನುಭವಿಸಲಿ ಆನಂದವನ್ನ ಅನ್ನುವಂಥದ್ದನ್ನ. ಯಾಕ ನಾವು ಅವ್ರ ಅಂಶನೇ ಅದೇವಿ, ಎಲ್ಲ ಭಗವಂತನ ಅಂಶ ನಾವು. ಮಮೇ ವಂಶೋ ಜೀವಲೋಕೆ ಜೀವಭೂತೋ ಸನಾತನ. ಸನಾತನ ಅಂದ್ರೆ ಯಾವಾಗ ಪರಮಾತ್ಮ ಈ ಲೋಕವನ್ನು ಸೃಷ್ಟಿ ಮಾಡ್ಯಾನ, ಭೂತಗಳನ್ನ ಸೃಷ್ಟಿ ಮಾಡಿ ಎಂದ ಈ ಜೀವಿಗಳನ್ನ ತಯಾರು ಮಾಡ್ಯಾನ, ಅವ ಒಬ್ಬನೇ ಇದ್ದ ಬಹುರೂಪ ಆಗ್ಬೇಕಂತ ಎಂದಾದ ಅಂದಲಿಂದನೂ ಕೂಡ ನಾವು ಅವನ ಅಂಶದವ್ರೆ. ಹುಟ್ಟುದು ಸಾವುದು ನಾವ್ ಏನ್ ಮಾಡ್ಕೊಂಡೇವಂದ್ರ ನಾವ್ ಅವನ ಕಡೆ ಹೊಳ್ಳಿ ನೋಡೇ ಇಲ್ಲ. ಅದಕ್ಕೆ ನಮ್ಮ ಕಡೆ ನೋಡ್ಲಿ, ಈ ಸುಖವನ್ನ ಅನುಭವಿಸ್ಲಿ ಅಂತೇಳಿ ಅವ ಇಷ್ಟು ನಮ್ಮನ್ನ ಯಾವಾಗಲೂ ಭಗವಂತನ ಕಡೆ ನಾವ್ ಒಂದ್ ಹೆಜ್ಜಿಟ್ರ ಅವ 100 ಹೆಜ್ಜಿಟ್ಟು ನಮ್ ಕರ್ಕೋತಾನಂತ. ನಾವು ಸಂಸಾರ ಕಡೆ 99 ಹೆಜ್ಜಿಟ್ಟಾಗ 1 ಹೆಜ್ಜೆ ಇಡ್ತಾನಂತ. ಅಷ್ಟು ಸುಲಭವಾದ ಶ್ರೇಷ್ಠವಾದ ಜ್ಞಾನವನ್ನು ಪಡ್ಕೊಳ್ಳಿ ಅಂತೇಳಿ ನಾವು ಕಗ್ಗಲಾತಿಲಿಂದ ಅವ ಹೇಳಿದ್ರು ಕೂಡ ನಮ್ಗೆ ಈ ಜೀವನ ಹೇನೇ ಆಗೋದು, ಭೋಗದ ಬಗ್ಗೆ ನಮ್ಗೆ ಹೇನೇ ಆಗೋದು, ವಿಷಯಗಳ ಬಗ್ಗೆ ನಮ್ಗ ವೈರಾಗ್ಯನೇ ಬರೋದು. ಅಂದ್ರ ಇಲ್ಲಿ ಮನಸ್ಸಿಗೆ ಹೇಯವಾಗಿ ತೋರಿಸಿ ಇಂಥ ಪರಮಾತ್ಮನ ಆತ್ಮಜ್ಞಾನದ ಸುಖವನ್ನು ಅನುಭವಿಸಲಿ ಮತ್ತು ಮುಕ್ತನಾಲಿ ಎಷ್ಟು ದಿನ ಹುಟ್ಟಿ ಬರುದು ಸಾಯುವುದು ಇದಕ್ಕೆ ಏನೇ ಆಗೋದಲ್ಲ ಅನ್ನುವಂತ ಹೇತು ಇಟ್ಟುಕೊಂಡು ಇಂಥ ಅನೇಕ ರೀತಿಯಿಂದ ನಮ್ಗೆ ಹೇಯವಾಗಿ ತೋರಿಸಿ ಈ ಕಡೆ ಬರ್ಲಿ, ಪರಮಾತ್ಮನ ಚಿಂತನೆ ಮಾಡ್ಲಿ, ಭೋಗದೊಳಗ ವೈರಾಗ್ಯ ಹೊಂದಲಿ ಅನ್ನುವಂತ ಹೇತು ಇಟ್ಕೊಂಡು ಈ ಪದ್ಯನು ಅದನ್ನೇ ಹೇಳ್ತಾರ. ಇಲ್ಲಿ ನೋಡು, ಬೇಡ ವಿಚಾರ ಮಾಡಿ ನೋಡು, ಇದು ಹೆಂಗದಂದ್ರ ವಿಷ ಬೆರೆಸಿದ ಸವಿ ಊಟ ನೋಡಕ್ ಚಂದದ, ಎಲ್ಲಾ ಊಟ ಪಂಚಾಮೃತ ಊಟ ಅದ. ಅದ್ರ ಏನಾಗ್ಯದ ಅಂದ್ರ ವಿಷ ಬೆರೆಸ್ಯಾರ. ವಿಷ ಬೆರೆಸ್ಯಾರ ಅಂದ್ರ ಅದ ನೀನು ಅದೇನ್ ಮಾಡ್ತದ ಉಂಡೆ ಅಂದ್ರ ಅದು ಏನ್ ಮಾಡ್ತದ, ಇನ್ನ ಹಗುರ್ಕ ನಿನ್ನ ಕೊಲ್ತದ. ಅದಕ್ಕೆ ನೋಡು, ಅದ್ರ ನಂಜವೇರಿದ ವಿಷ ಇದೇನಂತಿಲ್ಲ, ವಿಷದ ಊಟವನ್ನು ಬಿಟ್ಟು ನೋಡು ಅಂತೇಳಿ ಅವ್ರು ಹೇಳ್ತಾರ. ಆದ್ರೂ ಕೂಡ ನಮ್ಗೇನಾಗ್ಯದ ಅದೇ ರುಚಿಕರದ ಅನ್ನುವಂಗ ನಮಗ್ ಭಾಸ ಆಗ್ಯದ. ಅದು ನಮ್ನ ಕೊಲ್ತದ ಅನ್ನುವಂಥದ್ದಿದ್ರೂ ಕೂಡ ನಮಗ ಅದ್ರ ಕಡೆ ಲಕ್ಷ್ಯ ಇಲ್ಲದೆ ಈ ವಿಷ ಬೆರೆಸಿದ ಊಟವನ್ನೇ ನಾವು ಉಣ್ತೇವೆ. ಅದಕ್ಕ ಈ ಭೋಗಗಳಂದ್ರೆ ವಿಷ ಬೆರೆಸಿದ ಊಟ. ಅದು ಆ ಭೋಗದೊಳಗೆ ಏನೈತೆ ಅಂದ್ರೆ ನಮ್ಗೆ ದುಃಖನೇ ಆಗ್ತದ ಅನ್ನುವಂಥದ್ದನ್ನ ಹಿಂದ ಅನೇಕ ಕಥೆಗಳು ದೃಷ್ಟಾಂತ ಕೇಳ್ಕೊತ ಬಂದೇವೆ. ಮತ್ತು ಮೊದಲನು ಕೂಡ ಎಂತಿಂತವ್ರು ವಿಷಯಗಳಿಗೆ ಮೋಹಿತನಾಗಿ ಎಂತ ಮಹಾ ಪದವಿಯನ್ನು ಕಳ್ಕೊಂಡ್ರು, ಇವತ್ತ ಎಷ್ಟು ದುಃಖವನ್ನು ಅನುಭವಿಸಿದ್ರು ಅನ್ನುವಂಥದ್ದು ಹಿಂದ ರಗಡಿ ಕಥೆಯನ್ನು ಕೇಳ್ಕೊಂಡು ಬಂದೇವಿ. ಇವತ್ತ ರಾವಣನ ಪರಸ್ತ್ರೀಯನ್ನು ಮೋಹಿಸಿ ಏನಾದ, ಇವತ್ತ ಅನೇಕ ಕಥೆಗಳನ್ನ ಕೇಳ್ಕೋತ ಬಂದಾಗ ನಮ್ಗೆ ಇನ್ನಾದ್ರೂ ಕೂಡ ಏನಾಗೋದಲ್ಲ, ಮತ್ತ ಅದೇ ವಿಷಯಗಳನ್ನು ಮೋಹಿಸ್ತೇವಲ್ಲ ಅನ್ನುವಂಥದ್ದನ್ನ ಅವರು ಇಲ್ಲಿ ಕಗ್ಲಾತಿಲಿಂದ ಹೇಳ್ಕೋತ ಹೊಂಟಾರ. ಇಲ್ಲಿ ಅವರು ನಮ್ಮ ರಾಮರೂಢರು ಕೂಡ ಎಷ್ಟು ಚಂದ ಬರ್ದಾರ ನೋಡಿದ್ರ, ಅದ್ರ ಹೋಗ್ಕೊಂಡು ಅದ್ರ ನಮ್ಗೆ ಇನ್ನಿಷ್ಟ ಅದ್ರದ್ದ ರುಚಿ ಅನಿಸ್ತದ, ಆನಂದ ಅನಿಸ್ತದ. ಇಲ್ಲಿ ನೋಡ್ರಿ ಅವ್ರು ಹೆಂಗಂದ್ರೆ, ಇಲ್ಲಿ ಮನುಷ್ಯ ವಿಷಯಗಳು ಸುಖಕರವಾದಂತಗಳು ಅಂತ ಅಲ್ಲ, ಇವು ಏನದಾವಲ್ಲ ವಿಷಯಗಳು ಸುಖಕರವಾದಂತಗಳು ಅಲ್ಲೇ ಅಲ್ಲ, ದುಃಖಕರವಾದಂತಗಳಿಂದ ತಿಳಿದು ಅವುಗಳನ್ನು ಹರಿದಾಡತಕ್ಕಂತ ನೀನು ನಿನ್ನ ಸ್ವರೂಪವಾಗಿದ್ದ ಪ್ರತ್ಯೇಕ ಆತ್ಮದಲ್ಲಿ ನಿಂತರೆ ಅದೇ ಧಾರಣೆ ಎಂದು ಹೇಳಿಕೊಳ್ಳುತ್ತದೆ. ಅಲ್ಲೇ ನಿಂತು ಆತ್ಮ ಚಿಂತೆಯನ್ನು ಮಾಡಿದರೆ ಅದೇ ಧ್ಯಾನವೆಂದು ಹೇಳಿಸ್ಕೊಳ್ಳುತ್ತದೆ. ಧ್ಯಾನ, ಧಾರಣ, ಸಮಾಧಿ ಇವು ಏನದಾವಲ್ಲ ಯಮನೇಮಾದಿಗಳನ್ನ ಅವರು ಕೂಡ ಪತಂಜಲರು ಕೂಡ ಎಷ್ಟು ನಮ್ಮನ್ನ ಮೆಟ್ಟಲಗಟ್ಲೆ ತಗೊಂಡು ಹೋಗ್ಯಾರಂದ್ರೆ, ಯಮ ನಮ್ಮ ಅನೇಕ ಜನ್ಮದ ವಾಸನೆಗಳನ್ನ ಬಿಡ್ರಿ ಅನ್ನುವಂಥದ್ದನ್ನ ಯಮ ನೇಮಗಳನ್ನ ಹಾಕಿ ಆ ಆಸನಗಳನ್ನ ಮಾಡೋದ್ರಿಂದ ದೇಹವನ್ನು ಪುಷ್ಟೀಕರಿಸಿ ಧಾರಣ, ಸಮಾಧಿ ಅನ್ನುವಂಥದ್ದನ್ನ ಅಲ್ಲಿ ಅಷ್ಟಾಂಗ ಯೋಗಗಳನ್ನ ಅಲ್ಲಿ ಎಷ್ಟ ಧ್ಯಾನದೊಳಗ ಆನಂದ ಇರ್ತದ. ಧ್ಯಾನ ಮಾಡು ಕಲಿಯ ಗೊತ್ತಾಯ್ತಂದ್ರ ಆ ಕಡೆ ಲಕ್ಷ್ಯ ಇದ್ರ ಅದು ಬಂದೇ ಬರ್ತದ, ಧ್ಯಾನನೂ ಬರ್ತದ, ಮೋಕ್ಷನೂ ಹೊಂತೇವಿ, ಸುಖದನೂ ಇರ್ತೇವಿ. ಆ ಕಡೆ ಇಚ್ಛೆ ಆಗೋದು. ನಮ್ಗ್ ಭೋಗದೊಳಗ ನಮಗ್ ಇನ್ನ ದುಃಖ ಅಂತೇಳಿ ಕಾಣವಲ್ದು. ಇವು ಏನಾಗ್ಯಾವ ಇನ್ನ ನಮಗ ಶ್ರೇಷ್ಠ ಅಂತ ಕಾಣ ಮುಂದ ಆ ಸುಖದ ಕಡೆ ಹೋಗುದು ಯಾವಾಗ ಅನ್ನುವಂಥದ್ದನ್ನ ಇಲ್ಲಿ ಈ ಯಮ, ನೇಮ, ಆಸನ, ಧ್ಯಾನ, ಧಾರಣ, ಸಮಾಧಿ ಒಳಗ ಅನುಭವಿಸುವಂತ ಆನಂದ ಅನೇಕ ರೀತಿಯಲ್ಲಿ ಮಹಾತ್ಮರು ಸಂತರು ಈಗೂ ಕೂಡ ಇವತ್ತ ಒಂದಿಷ್ಟು ಮಂದಿ ಅದಾರ. ಎಲೆಮರೆ ಕಾಯಂಗ ಅನೇಕ ರೀತಿ ಅದಾರ. ಇವತ್ತ ರಾಮಕೃಷ್ಣ ಆಶ್ರಮದವರಾಗ್ಲಿ, ಸ್ವಾಮಿ ವಿವೇಕಾನಂದ ಆಶ್ರಮದವರಾಗ್ಲಿ, ಅವ್ರಿಗೆ ಯಾವ ಭೋಗಗಳಿಲ್ಲ, ಇರ್ಲಿಕ್ಕೂ ಕೂಡ ಅವರು ಜಗತ್ತು ಉದ್ಧಾರ ಮಾಡ್ಕೊತ ಅವರು ಕೂಡ ಆನಂದವಾಗಿದಾರ.
ಇವತ್ತ ಇವತ್ ನಾವ್ ನೋಡ್ತೇವೆ ನಿರ್ಭಯಾನಂದ ಸ್ವಾಮಿಗಳದ ನೋಡಿದ್ರ ಅವ್ರು ಎಷ್ಟ ಒಂದು ಕಕ್ಕಲಾತಿ ಉಳ್ಳವರಾಗ್ಯಾರ, ಮತ್ತ ಅವ್ರು ಎಷ್ಟು ನಿರಾಶೆ ಭಾವದಿಂದ ಪರೋಪಕಾರಾರ್ಥವಾಗಿ ಬದುಕ್ತಾರ. ಮತ್ತ ಅವ್ರಿಗೆ ಎಂತ ಜೀವನ, ಅವ್ರ ಪರಮಾತ್ಮನ ಜೀವನೇ ಅದು. ಅದಕ್ಕೆ ಇಲ್ಲಿ ಒಟ್ಟಾರೆ ನಮಗೂ ಕೂಡ ಇಂಥ ಧ್ಯಾನ ಧಾರಣದೊಳಗೆ ಸುಖವನ್ನು ಹೊಂದ್ರಿ, ಭೋಗದ ಆಸೆ ಕಡಿಮೆ ಮಾಡಿ ಅನ್ನುವಂಥದ್ದನ್ನ ಅವ್ರು ಹೇಳುವ ಉದ್ದೇಶ ಅದ. ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂದ್ರೆ ಇಲ್ಲಿ ಧ್ಯಾನ ಅಂತ ಹೇಳ್ಕೊಳ್ಳತಕ್ಕದ್ದಿದೆ. ಈ ಧ್ಯಾನವು ಬಲಿತು ಲಯವಾದದ್ದಾದರೆ ಅದೇ ಸಮಾಧಿ ಎಂದು ಹೇಳಿಸಿಕೊಳ್ಳುವುದು. ಆಗ ನಿನಗೆ ಅಲ್ಲಿ ಸುಖಕರು ಪ್ರಾಪ್ತಿಯಾಗುತ್ತವೆ. ವಿಷಯಗಳಲ್ಲಿ ಯಾವ ಸುಖವೂ ಇಲ್ಲ, ಅವುಗಳನ್ನು ನೀನು ಬಿಟ್ಟು ಬಿಡು. ನೀವು ವಿಷಯಗಳನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಿದ್ದೀರಿ, ಆದರೆ ಅವು ನನಗೆ ಸುಖಕರವಾಗಿ ಕಾಣಿಸ್ತಾವಲ್ಲ ಅಂತೇಳಿ ಅಲ್ಲಿ ಪ್ರಶ್ನೆ ಮಾಡ್ತಾನೆ ಶಿಷ್ಯ. ನೀವರ ಬಿಡ್ರಿ ಅಂತ ಹೇಳ್ತೀರಿ, ನಮಗರ ಅವು ಸುಖಕರ ಕಾಣ್ತಾವಲ್ಲ. ಮತ್ತ ಇನ್ನೊಂದು ಪ್ರಶ್ನೆ, ಅದ್ರಾಗ ಇನ್ನೊಂದು ಪ್ರಶ್ನೆ ಮಾಡ್ತಾನ. ನೀವು ವಿಷಯಗಳಿಗೆ ಸುಖ ಇಲ್ಲ ಅಂತ ಹೇಳ್ತೀರಿ, ಮತ್ತ ನೀವು ಕೂಡ ವಿಷಯಗಳನ್ನೇ ಪ್ರೀತಿಸ್ತಾರಲ್ಲ. ನಾವ್ ಇವತ್ತು ಸನ್ಯಾಸಿಗಳು ನೋಡ್ತೇವೆ, ಮತ್ತ ಅವರು ಒಯ್ದು ಮಠ ಕಟ್ಟಿದೆ, ಅದನ್ನ ಕಟ್ಟಿದೆ, ಏನೇನೋ ಮಾಡಿ ಮತ್ತ ಅವರು ವಿಷಯಗಳನ್ನೇ ಪ್ರೀತಿಸ್ತಾರಲ್ಲ ಅಂತೇಳಿ ನಮ್ಗೆ ಪ್ರಶ್ನೆ ಬರ್ತದ. ಅಂತವ್ರು ಬಹಳ ಮಂದಿ ಕಡಿಮೆ ಅದಾರಪ್ಪ. ಆದ್ರ ಸಮಾಜಕ್ಕಾಗಿ, ಸಾರ್ವಜನಿಕ ಒಳ್ಳೇದಕ್ಕಾಗಿ ಅವ್ರೇನೋ ಬಳಸ್ತಾರ ಹೊರತಾರ್ಥ ಅವರು ತಮಗಾಗಿ ವಿಷಯಕ್ಕಾಗಿ ಮೋಹಿತರಾಗುವುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ತಿಳ್ಸಾಕ ಸುಖ ಅದು ಇಲ್ಲ ಅಂತಂದ್ರೆ ಇಲ್ಲಿ ಕೇಳ ಹೇಳ್ತೀನಿ, ಅದ್ರಲ್ಲಿ ಸುಖ ನೋಡು ಅನ್ನುವಂಥದ್ದನ್ನ ಅವ್ರು ಮತ್ತೆ ಇಲ್ಲಿ ಹೇಳ್ತಾರ. ವಿಷಯ ಬಿಟ್ಟು ಬಿಡು ಎಂದು ಹೇಳುತ್ತೀರಿ, ಆದ್ರೆ ಅವು ನನಗೆ ಸುಖಕರವಾಗಿ ಕಾಣಿಸ್ತವೆ ಎಂದು ನೀನು ಅನ್ನಬಹುದು. ಆದ್ರೆ ಅವು ಸುಖಕರವಾದುವಂತಗಳಲ್ಲ. ಯಾಕ? ವಿಷಪೂರಿತ ಹಾಲು ಅನ್ನಗಳು ನೋಡುವ ಮಾತ್ರದಿಂದ ಉತ್ತಮವಾಗಿ ರುಚಿಕರವಾಗಿ ಕಂಡರೂ ಭೋಗಿಸಿದ ನಂತರದಲ್ಲಿ ಪ್ರಾಣವನ್ನು ಹೇಗೆ ತೆಗೆದುಕೊಳ್ಳುತ್ತವೆಯೋ ಅದರಂತೆ ವಿಷಯಗಳು ನೋಡಲಿಕ್ಕೆ ಸುಂದರವಾಗಿ ಕಂಡರೂ ಸಹ ಅವು ಭೋಗ ನಂತರಗಳಲ್ಲಿ ಅನರ್ಥವನ್ನೇ ಉಂಟು ಮಾಡುತ್ತವೆ. ಇನ್ನೂ ಒಂದು ದೃಷ್ಟಾಂತವೇನೆಂದರೆ, ಇನ್ನೊಂದು ದೃಷ್ಟಾಂತ ಕೊಡ್ತಾರ. ಕತ್ತಿ ಅಂದ್ರೆ ಖಡ್ಗಕ್ಕ ಒಂದಿಷ್ಟು ಜೇನುತುಪ್ಪ ಹಚ್ಚಿರ್ತಾರ, ಅದು ನೆಕ್ಕಾಕ್ ಹೋದ್ರೆ ಅದು ರುಚಿಕರ ಆಗ್ತದ. ರುಚಿಕರ ಆದರೂ ಕೂಡ ಅದು ಏನ್ ಮಾಡ್ತದ, ನಮ್ಮ ನಾಲಿಗೆಯನ್ನೇ ಕತ್ತರಿಸ್ತದ. ಹಂಗಿವು ಭೋಗದೊಳಗೆ ಸುಖ ಆದಂತ ಹೋಗಿ ಆ ಭೋಗದಿಂದ ನಾವು ಎಷ್ಟು ದುಃಖವನ್ನ ಅನುಭವಿಸ್ತೀವಿ ಅನ್ನುವಂಥದ್ದನ್ನು ಮತ್ತೆ ಇದೇ ನುಡಿ ಅವ್ರು ಹೇಳ್ತಾರ. ಮೊದಲ ಅದನ್ನ ಪಡೆಯ ಮುಂದನು, ಭೋಗದ ವಸ್ತುವನ್ನು ಪಡೆಯ ಮುಂದನು ಕೂಡ ಅನೇಕ ದುಃಖ ಆಗ್ತದ. ಸಾಹಸ ಪಟ್ಟಾಗ ಅದು ಸಿಗ್ತದ. ಸಿಕ್ಕಾಗ ಮತ್ತೊಂದ್ ಸ್ವಲ್ಪ ಕ್ಷಣಿಕ ಸುಖ ಆದಂಗ ತೋರ್ತದ. ಅದನ್ನ ರಕ್ಷಣೆ ಮಾಡಾಕ, ಅದನ್ನ ಕಾಪಾಡಕನು ಕೂಡ ಅನೇಕ ರೀತಿಯಿಂದ ಕಷ್ಟ ಪಡಬೇಕಾಗ್ತದ. ಇವತ್ತು ನಾವು ಮದುವೆ ಆದವ್ರ ಪರಿಸ್ಥಿತಿ ಹೇಳ್ತೇವೆ, ಗುರ್ತದ ಎಲ್ಲರಿಗೆ. ಮದುವೆ ಆಗ್ಬೇಡ್ರು ಅಂತ ನಮ್ಮ ಮುಂದೆ ನಮ್ಮ ಮಕ್ಳಿಗೆ ಹೇಳಿದ್ರ ತಾವೆಲ್ಲ ಅದ್ರಾಗ ಬಜ್ಜಿ ತಿತ್ತಾರ, ಪಂಜರದೊಳಗ ನಮಗ್ ಬರಬೇಡ ಅಂತಾರ ಅಂತ ತಿಳ್ಕೊತಾರ ಅವ್ರು. ಆಯ್ತಪ್ಪ ನಿಮ್ ಹಣೆ ಬರ ಅಂತೇಳಿ ನಾವು ಸುಮ್ಮ ಆಗ್ತೇವೆ. ಆ ಪಂಜರದೊಳಗ ಬಂದಿಂದ ಏನಾಗ್ತದಂದ್ರ ಅಲ್ಲಿ ಏನದ ಅಂದ್ರ ದುಃಖವನ್ನ ನೋಡಾಕ ಬಜಿ ತೋರ್ತದ, ಆದ್ರ ಪಂಜರದೊಳಗೆ ಸಿಕ್ಕಿಂದ ಹೊರಗೆ ಹೋಗೋದೇ ಆಗುದಿಲ್ಲ. ಅಲ್ಲೇ ಒದ್ದಾಡಿ ಹೆಂಗ ಹೋಗ್ತದಪ್ಪ ಅಂದ್ರ ಇಲಿ ಪ್ರಾಣವನ್ನ ಬಿಡ್ತದ. ಹಂಗ ಈ ಜೀವಿಗಳು ಕೂಡ ಭೋಗದೊಳಗೆ ಸುಖ ಆದಂತ ಬಂದು ಕೊನೆಗೆ ಏನಾಗ್ತಾರಪ್ಪ ಅಂದ್ರ ದುಃಖಿಗಳಾಗಿ ಅನೇಕ ಜನ್ಮಗಳಂತೇ ದುಃಖವನ್ನು ಅನುಭವಿಸುವತೇನೆ ಬಂದರೆ ಇದು ಜನ್ಮದವರು ಕೂಡ ಅದೇ ದುಃಖವನ್ನು ಅನುಭವಿಸಿ ಮತ್ತ ಭೌಕ ಬೀಜ ಇಟ್ಟು ಹೋಗ್ತಾರ ಅನ್ನುವಂಥದ್ದನ್ನ ಹೇತು ಇಟ್ಟುಕೊಂಡು ಹೇಯವಾಗಿ ಕಂಡು ಈ ಭೋಗದಾಗ ನಿರಾಶೆ ಉಳ್ಳವರಾಗಿ ಪರಮಾತ್ಮನ ಚಿಂತನ ಮಾಡ್ಲಿ ಅನ್ನುವಂತ ಹೇತು ಇಟ್ಟುಕೊಂಡು ಇವತ್ತು ಪರಮಾರೂಢರು ಇಲ್ಲ ಚಿಕ್ಕರಾಮಾರೂಢರು ಕೂಡ ಬಹಳ ಚಂದದಿಂದ ಹೇಳ್ಕೋತ ಹೋಗ್ಯಾರ. ಹೆಂಗಪ್ಪ ಅಂದ್ರ ಜೇನುತುಪ್ಪ ರುಚಿಕರವೆಂದು ನೆಕ್ಕಲಕ್ಕೆ ಹೋದರೆ ಅದು ಹೇಗೆ ಅನರ್ಥವನ್ನೇ ಉಂಟು ಮಾಡ್ತದೋ ಹಾಗೆ ವಿಷಯಗಳು ಸುಖಕರವೆಂದು ಭೋಗಿಸಲಿಕ್ಕೆ ಹೋದರೆ ಅಂತ್ಯದಲ್ಲಿ ಅನರ್ಥವನ್ನೇ ಉಂಟು ಮಾಡುತ್ತವೆ. ಭೋಗಗಳು ಮಾಯ ಕೈ ಚಮತ್ಕಾರದಿಂದ ಅನಂತ ಪದಾರ್ಥಗಳನ್ನು ಹೇಗೆ ರುಚಿಸುತ್ತಾನೋ ಹಾಗೆ ಮಾಯುಸುವ ತನ್ನ ಚಮತ್ಕಾರದಿಂದ ಯಾವತ್ತು ಭೋಗಗಳನ್ನು ರುಚಿಸ್ತವೆ. ಆದ್ದರಿಂದ ಅವು ತೊರೆದವ ಅನ್ನೋದ್ರೊಳಗೆ ನಷ್ಟತೆ ಹೊಂದುತ್ತದೆ. ಅವು ಬಿಟ್ಟೆ ಅನ್ನೋದ್ರೊಳಗೆ ಮತ್ತಷ್ಟು ಭೋಗ ಸಾಮಗ್ರಿಗಳು ನಮ್ಗೆ ದುಃಖವನ್ನೇ ಕೊಡ್ತಾವ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟೊತ್ತು ಹೇಳ್ತಾರ. ನಷ್ಟತೆಯೇ ಹೊಂದುತ್ತವೆ. ಇವುಗಳನ್ನು ಯಾವತ್ತೂ ಸ್ಥಿರವಾದಂತಗಳು ಅಲ್ಲ. ಇವು ಭೋಗದ ಯಾವ ಸ್ಥಿರವಾದಂತಗಳು ಅಲ್ಲ. ಇವತ್ತು ಮುಂದಿನ ಹೇಳ್ತಾರ, ಇವತ್ತ ಬೆಳಕಿನೊಳಗ ಇವತ್ತು ಸಿಡಿಲಿನೊಳಗ
ಬೆಳಕ್ ತೋರ್ದಂಗ್ ಕಾಣ್ತದ, ಏನ್ರ ದಾರಿ ಮ್ಯಾಗ ಹೋಗಾಕ್ ಬರ್ತದನೋ ಅನ್ನುವಂಥದ್ದನ್ನ ಇಂಥವ್ ಅನೇಕ ಅವು ಕ್ಷಣಿಕ ಅದಾವ್ ಸುಖ, ಅವ್ಕರ್ಲಿಂದ ಏನ್ರ ಪ್ರಯೋಜನ ಅದಾವನು ಅಂದ್ರ ಉಪಯೋಗ ಇಲ್ಲ, ನಮಗ್ ದುಃಖವೇ ಹೆಚ್ಚದಿಕ್ಕ ಅದ ಅನ್ನುವಂಥದ್ದು ನಾನು ಮುಂದಿನ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಸುಖಕರವಾದವುಗಳಲ್ಲೊಂದು ತಿಳಿದು ಬಯಸುತ್ತಾನವನಿಗೆ ಕೇಡು ತಪ್ಪಿದ್ದಲ್ಲ, ಕಡೆಯಲ್ಲಿ ದುಃಖವನ್ನೇ ಅನುಭವಿಸುತ್ತಾನೆ. ಆದ ಕಾರಣ ಭೋಗಗಳಿಂದ ಕೂಡಿಕೊಂಡು ಆಡುವುದು ಯೋಗ್ಯವಲ್ಲ ಅನ್ನುವಂಥದ್ದನ್ನ ಇಲ್ಲಿ ಪಲ್ಲವಿ ಒಳಗೆ ಹೇಳ್ಕೋತ ಬಂದರ. ಇನ್ನು ಈ ವಿಷಯಗಳ ಆದಿ ಮತ್ತು ಅಂತ್ಯದಲ್ಲಿ ದುಃಖವನ್ನು ಕೊಟ್ಟು ಮಧ್ಯದಲ್ಲಿ ಮಾತ್ರ ಕಿಂಚಿತ್ ಸುಖ ಕೊಟ್ಟಂತೆ ಮಾಡಿ ಅವು ದುಃಖವನ್ನೇ ಕೊಡ್ತಾವ ಅನ್ನುವಂಥದ್ದನ್ನು ಒಂದನೇ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ಒಂದನೇ ನುಡಿಯೊಳಗ ಏನ್ ಹೇಳ್ತಾರಪ್ಪ ಅಂದ್ರ, ಮೊದಲು ಸಾಹಸದೊಳಿತಿ ದುಃಖವನ್ನ ಅನುಭವಿಸಿ ಮುದುವಣ ಮಾತ್ರವನ್ನಿತ್ತು ನಡುವುದು ತವಿಸಿ ಒದವಿ ವಿಕಾಣಿಪುದುದು ಕಡೆಯೊಳ್ ಹೇಸಿಕೆ ಗಡಿಸಿ ಹದನಿದು ವಿಷಯವ ನೆಲೆಸುವುದೇ ಲವಲವಸಿ ಎನ್ನುವಂಥದ್ದು ಹೇಳ್ಕೊತ ಬಂದಾರ. ಇಲ್ಲಿ 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 ಏನ್ ಹೇಳ್ತಾರಪ್ಪ ಅಂದ್ರ, ಈ ಒಂದೇ ನುಡಿ ಒಳಗ ತಾತ್ಪರ್ಯವನ್ನ ಏನ್ ಹೇಳ್ತಾರ ಅಂದ್ರೆ, ಇಲ್ಲಿ ವಿಷಯಗಳು ಮೊದಲು ಅಂದರೆ ಪ್ರಾಪ್ತಿ ಮಾಡಿಕೊಳ್ಳುವ ಕಾಲದಲ್ಲಿ ತನುಮನಗಳಿಗೆ ಹೆಚ್ಚಾದ ಕಷ್ಟವನ್ನು ಕೊಡುತ್ತವೆ. ಪ್ರಾಪ್ತವಾದ ಕಾಲದಲ್ಲಿ ಮಾತ್ರ ಸಿನಿಮಾದಲ್ಲಿ ಛಾಯಾ ಗೊಂಬೆಗಳು ತೋರಿದಂತೆ ಕಿಂಚಿತ್ ಅಭಾಸ ಸುಖವನ್ನುಂಟು ಮಾಡಿ ದುಃಖವನ್ನೇ ಹೋಲಾಡಿಸುವಂತೆ ಮಾಡುತ್ತವೆ. ನೋಡುವ ಮಾತ್ರದಲ್ಲಿ ಸುಂದರವಾಗಿ ಸುಖಕರವಾಗಿ ಕಂಡರೂ ಉಪಭೋಗ ಅಂತ್ಯಕಾಲದಲ್ಲಿ ವಿಷಯಗಳಲ್ಲಿ ಜಿಗುಪ್ಸೆ ಉತ್ಪತ್ತಿಯಾಗಿ ಆ ವಿಷಯಗಳನ್ನಾದರೂ ನಾನು ಯಾಕೆ ಸಂಪಾದನೆ ಮಾಡಿಕೊಂಡೆನು ಎಂದು ಚಿಂತಿಸುತ್ತಾ ನೀರೊಳಗಿಂದ ಹೊರಗೆ ತೆಗೆದು ಹಾಕಿದ ಮೀನಿನಂತೆ ಅವನ ಮನಸ್ಸು ಚಡಪಡಿಸುತ್ತದೆ. ಈ ರೀತಿ ವಿಷಯಗಳು ದುಃಖಕ್ಕೆ ಹೇತುವಾದ್ದರಿಂದ ಆತುರ ಪಟ್ಟವುಗಳನ್ನು ಬಯಸಬಹುದೇ? ಅಂದ್ರ ಇದ್ರೊಳಗೆ ಯಾರು ತಿಳಿದವ್ರು ವಿಚಾರ ಮಾಡಿದವರು ಆ ಭೋಗಕ್ಕ ಬಯಸ್ತಾರನೋ ಅಂದ್ರ ಬಯಸುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಇಲ್ಲಿ ಅಂದ್ರ ಒಂದ್ ಯಾವುದೇ ಸಾಮಗ್ರಿಯನ್ನು ಪಡೆಯ ಮುಂದ ಆ ಭೋಗದ ಸಾಮಗ್ರಿ ಪಡೆಯ ಮುಂದೆ ಎಷ್ಟು ದುಃಖ ಆಗ್ತದ. ಕೊನೆಗೂ ಕೂಡ ಕ್ಷಣಿಕ ಸ್ವಲ್ಪ ನಡಬರ್ಕ ಸುಖ ತೋರ್ದಂಗ್ ಕಾಣ್ತದ, ತೋರಿಲ್ಲ, ಅದು ಅಭಾಸ ಆಗ್ಯದ. ಸುಖ ಇಲ್ಲವೇ ಇಲ್ಲ ಸಂಸಾರದೊಳಗ, ವಿಷಯದೊಳಗ ಸುಖ ಇಲ್ಲವೇ ಅಂತ ಹೇಳ್ಕೊತೇ ಬಂದಾರ. ಅಭಾಸದಿಂದ ಸುಖ ತೋರ್ದಂಗ್ ಕಾಣ್ರು ಕೂಡ ಕೊನೆಗೂ ಕೂಡ ದುಃಖದಿಂದ ನಾ ಯಾವಾಗ ಪಾರಾಗೇನು ಅನ್ನುವಂಥದ್ದನ್ನ ಇವತ್ತ ಸಾಯ ಮುಂದ ರಗಡ್ ದುಡ್ಡು ಗಳಿಸಿರ್ತಾರ, ಇವತ್ ನೋಡ್ತೇವೆ. ಅದನ್ನ ಹೆಂಗ್ ಬಿಟ್ಟು ಹೋಗ್ಲಿ, ಇದು ಯಾರ ಪಾಲಕ್ಕದ, ನಾ ಎಷ್ಟು ಕಷ್ಟ ಪಡಿಸೀನಿ ಗಳಸಾಕ ಅನ್ನುವಂಥದ್ದನ್ನ ದುಃಖಿಗಳೇ ಆಗಿ ಹೋಗ್ತಾರ ಅನ್ನುವಂಥದ್ದನ್ನ ಕೊನೆಗೂ ದುಃಖವೇ ಕೊಡ್ತದ. ಅದ್ರೊಳಗ ಸುಖ ಇಲ್ಲವೇ ಇಲ್ಲ. ಭೋಗದೊಳಗ ಸ್ವಲ್ಪ ಯೋಗದೊಳಗ ನೋಡು ಎಷ್ಟು ಆನಂದ ಅದ ಬದುಕನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಮುಂದ ಇಲ್ಲಿ ಎರಡನೇ ನುಡಿ ಒಳಗ ಕನಸು ಬಿಸಿಲು ದೊರೆ ಸುರಧನು ಸುಳಿಗಾಳಿ ಘನತತಿ ಮಿಂಚಿನ ಪರಿಯಂತಿರೆ ವಿಷಯಾಳಿ ಜನಿಸಿ ಕೆಡುತ್ತಿರು ಇನಿಯಳು ಕಂಡು ಕೇಳಿ ಮನವಿಡೆ ಫಲವೇ ಬಸಿತದೋಳು ಹವಿಯನ್ನು ಬೀಳೆ ಅಂದ್ರ, ಇಲ್ಲಿ ಬೀಳೆ ಅಂದ್ರೆ ಹಾಕಲು, ಫಲವೇ ಫಲವಾಗುವುದಲ್ಲದೆ ಆಗುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳೋರಿದಾರ. ಮನಸ್ಸನ್ನು ಬಸಿತದೋಳು ಭಸ್ಮದಲ್ಲಿ ಹವಿಯನ್ನು ಹೋಮದೊಳಗಳನ್ನು ಹಾಕಿದ್ರ ಅವು ಏನಾಗ್ತದಪ್ಪ ಅಂದ್ರ, ಹವಿಸದ ಹಾಕಿದ್ರೆ ಅದು ಹಾಳೆ ಆಗ್ತದ, ಅದ್ರಲಿಂದ ಏನು ಫಲ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ. ಹಂಗ ನಾವು ಉರಿಯುವ ಬೆಂಕಿಗೆ ಅಗ್ನಿಗೆ ತುಪ್ಪ ಹಾಕಿದ್ರೆ ಹೆಂಗ ಅದು ಉರಿತದ, ಇಂದ್ರಿಯಗಳಿಗೆ ವಿಷಯಗಳಿಗೆ ನಾವು ತುಪ್ಪ ಹಾಕದೇವಪ್ಪ ಅಂದ್ರ ಅದು ಹೆಂಗ ಉರಿತದ, ಹೆಂಗ ಹೆಚ್ಚ ಆಗ್ತದ, ಅದು ಕಡಿಮೆ ಆಗುದಿಲ್ಲ. ಹಂಗ ಭೋಗದ ಸಾಮಗ್ರಿಗಳು ನಮಗ ದುಃಖವನ್ನೇ ಕೊಡ್ತಾವು, ಆದಷ್ಟು ದುಃಖವನ್ನೇ ಕೊಡ್ತಾವ ಅನ್ನುವಂಥದ್ದು ನೀ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ವಿಷಯಾದಿಗಳು ಹೇಗಿರುತ್ತವೆ ಎಂದರೆ ದೃಷ್ಟಾಂತ ಕೊಟ್ಟು ಹೇಳ್ತಾರ. ಕನಸಿನಲ್ಲಿ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಮೊದಲಾದ ವಿಷಯಗಳು ತೋರುತ್ತವೆ. ಅವು ಎಲ್ಲವೂ ಹೇಗೆ ಅಸತ್ಯವಾಗಿರುತ್ತವೆಯೋ ಹಾಗೆ ಜಾಗ್ರದಲ್ಲಿ ತೋರತಕ್ಕ ಯಾವತ್ತು ವಿಷಯಗಳು ಸ್ವಪ್ನ ವಿಷಯದಂತೆ ಕ್ಷಣ ಮಾತ್ರ ತೋರಿ ಅಡಗುವುದರಿಂದ ಅವು ಅಸತ್ಯವಾಗಿದೆ ಅನ್ನುವಂಥದ್ದನ್ನು ಹೇಳ್ಕೊತ ಬಂದ್ರು. ಅಂದ್ರ ಈ ಕನಸಿನಲ್ಲಿ ಎಲ್ಲವೂ ಸಾಮಗ್ರಿಗಳನ್ನ ನಾವು ಕೂಡಿ ಹಾಕ್ತೇವೆ. ಕನಸಿನಾಗೂ ಕೂಡ ನನಗೆ ಏನು ಬೇಕು ನಾನು ಎಲ್ಲಾ ತಯಾರು ಮಾಡ್ತೇನೆ, ಸ್ತ್ರೀ ತಯಾರು ಮಾಡ್ತೀನಿ, ಹೊಲ ಭೋಗ ಎಲ್ಲಾನು ತಯಾರು ಮಾಡಿ ಅಲ್ಲಿ ಸುಖ ದುಃಖಗಳನ್ನ ಅಲ್ಲಿ ಅನುಭವಿಸ್ತೀನಿ. ಆದ್ರ ಅವು ಎಚ್ಚರಾಗಿಂದ ಏನ್ರ ಒಂದರ ಸಾಮಗ್ರಿಗಳದಾವನು ಅಂದ್ರೆ ಏನೂ ಇಲ್ಲ. ಹಂಗೆ ಈ ಭೋಗದೊಳಗೂ ಕೂಡ
ವಿಚಾರ ಮಾಡಿದರೆ ಸುಖ ನಿನಗ ಅದನ್ನು ಅನ್ನುವಂಥದ್ದನ್ನ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಒಂದ್ 2-3 ದೃಷ್ಟಾಂತ ಕೊಟ್ಟು ಮತ್ತಿಷ್ಟು ತಿಳಿಸಿ ಹೇಳ್ತಾರ. ನಮ್ಗೆ ಏನಾಗ್ಯದ, ನಾವು ಮದುವೆ ಆಡ್ಲಿಕ್ಕಂದ್ರೆ ಹೆಂಗ್ರಿ, ನಾಳೆ ಉಣಾಕಿ ಹಂಗ, ತಿನ್ನಾಕಿ ಹಂಗ, ಇವ್ ಏನ್ರ ಸಣ್ಣ ವಿಚಾರಗಳನ್ನೇ ತಲೆ ಇಟ್ಕೊಂಡಿರ್ತಾರ. ಅದಕ್ಕೆ ಇಲ್ಲಿ ಅವ್ರು ಏನ್ ಹೇಳ್ತಾರ, ನೋಡು ಈ ಸುಖವನ್ನ ಅನುಭವಿಸಿ ನೋಡು, ಆ ಸುಖವನ್ನ ಮದುವೆ ಆಗಲಾರ್ದನೆ ಈ ಭೋಗದ ಸಾಮಗ್ರಿಗಳನ್ನು ಕೂಡಿ ಹಾಕದೆ ಯಾಕೆ ಆರಾಮಿರುವುದಿಲ್ಲ ನೋಡಿದ ನಾನು ಅಂತದನ್ನ ಇಲ್ಲಿ ಅವರು ಮತ್ತಿಷ್ಟು ನಮಗ ನಿರ್ವಿಷಯದೊಳಗಿರುವಂತ ಸುಖವನ್ನ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ಇವ್ ಕುರಾಗ ಹೆಂಗ ಸುಖ ಇಲ್ಲ, ಭೋಗದೊಳಗ ಹೆಂಗ ತೋರ್ತಾವು, ತೋರಿ ಒಂದ್ ಕ್ಷಣದಾಗ ಇಲ್ಲ ಅಕ್ಕವ್, ತೋರ್ದಂಗ ಆಗಿರ್ತದ, ಆಗಿರಂಗಿಲ್ಲ, ತೋರ್ದಂಗ ಆಗಿರ್ತದ, ತೋರಿಯಲ್ಲೇ ಇಲ್ಲ. ತೋರಿದ್ರಪ್ಪ ಅಂದ್ರ ಅನೇಕ ಸಂತರು ಮಹಾತ್ಮರು ಬಿಟ್ಟು ಹೋಗ್ತಿದಿಲ್ಲ. ಅಲ್ಲಿ ಅದ್ರ ಏನಾಗ್ಯದ, ಇವತ್ತ ತೋರಿತ್ತು ಅಂದ್ರ ಇವತ್ತ ನಾವು ಬಹಳ ಮಂದಿ ಕೇಳ್ತೀವಿ. ಇವತ್ತು ನಿಜಗೊಂಡ್ರು ಕೂಡ ರಾಜರಿದ್ರು, ಭೋಗಿತ್ತು, ಅದರಾಗಿ ತೋರಿತ್ತಂದ್ರ ಅವ್ರು ಬಿಟ್ಟು ಹೋಗ್ಬಾರ್ದಾಗಿತ್ತು. ಇವತ್ತು ಬುದ್ಧ, ಇವತ್ತು ಅನೇಕ ಮಂದಿ, ಇವತ್ತು ಅಶೋಕ ಚಕ್ರವರ್ತಿ ರಾಜನೂ ಕೂಡ ಆ ರಾಜ್ಯವನ್ನು ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡ್ದಂತ ಇವತ್ತು ನಾವು ಅತಿಯ ಇತಿಹಾಸ ಓದ್ತೇ ಇರ್ತೇವೆ. ಒಂದ್ ವೇಳೆ ಅವ್ರೆಲ್ಲರೂ ಒಂದ್ ವೇಳೆ ಸುಖಾನೇ ಇತ್ತು ಅಂದ್ರೆ ಅವ್ರು ಬಿಟ್ಟು ಹೋಗ್ತಿದಿಲ್ಲ. ಇದ್ರಾಗ ಸುಖ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡು ಹೆಂಗ ನಿರ್ವಿಷಯವನ್ನ ಪ್ರೀತಿಸಿ ಅವರು ಇವತ್ತಿನಿಗೂ ಕೂಡ ಹೆಸರು ಅಮರವಾಗಿ ಉಳ್ಕೊಂಡ್ರು. ಅದರಲ್ಲದೆ ಆ ಸುಖವನ್ನು, ಪರಮಾನಂದ ಸುಖವನ್ನು ಅಂದ್ರೆ ಆತ್ಮಜ್ಞಾನದ ಸುಖವನ್ನು ಅನುಭವಿಸಿದ್ರು. ಅದಕ್ಕೆ ನೀನಗ ಅನುಭವಿಸಬೇಕಾಗಿತ್ತಂದ್ರೆ ಇವು ಭೋಗದ ಸಾಮಗ್ರಿಗಳನ್ನ ಚೆಲ್ಲು, ಕೈ ಬಿಡು. ಅದ್ರೊಳಗ ಸುಖ ಇಲ್ಲವೇ ಇಲ್ಲ. ಇದ್ರೊಳಗೆ ಎಷ್ಟು ಆನಂದ ಅದ, ಎಷ್ಟು ಪರಮಾನಂದ ಸುಖ ಆನಂದ ಅದ ಅನ್ನುವಂಥದ್ದನ್ನ ಅನುಭವಿಸಿ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ. ಇಲ್ಲಿ ಮುಂದೆ ಏನ್ ಹೇಳಿದ್ರಪ್ಪ ಅಂದ್ರ, ಸ್ವಪ್ನವು ಎಚ್ಚರವಾದವನಿಗೆ ಮಾತ್ರ ಸುಳ್ಳಾಗಿ ತೋರುತ್ತದೆ, ಸ್ವಪ್ನ ಪುರುಷನಿಗೆ ಅದು ಸುಳ್ಳಾಗಿ ತೋರುವುದಿಲ್ಲ. ಆದ್ದರಿಂದ ಈ ದೃಷ್ಟಾಂತ ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಹೆಂಗ ಸ್ವಪ್ನದೊಳಗ ಸ್ವಪ್ನದಾಗ ಏನೇನೋ ಭೋಗಿರ್ತಾವು, ಸ್ವಪ್ನದಿಂದ ಎಚ್ಚರ ಆದಗಳೇ ಎಲ್ಲ ಇವ್ ಏನು ಇಲ್ಲಲ್ಲಪ್ಪ, ಇವು ಸುಳ್ಳದವ ಅಂತೇಳಿ ನಮ್ಗೆಲ್ಲರಿಗೂ ಅನುಭವ ಅದ. ಆದ್ರ ಸ್ವಪ್ನವನ್ನ ಅನುಭವಿಸಾಗ ಅವ ಏನ್ರ ಅಲ್ಲ ಇವ್ ಸುಳ್ಳದವ ಅಂತ ಅಂದಾನ, ಅಲ್ಲಿ ಕರೆ ಅಂತೇಳಿ ಅಂದಾನ. ಹಂಗದೊಂದು ದೃಷ್ಟಾಂತ ಕೊಟ್ಟು ಇಲ್ಲಿ ವಿಷಯಾದಿಗಳಲ್ಲಿ ಭೋಗ ಮಾಡೋ ಮುಂದ ನಮ್ಗೆ ಏನ್ರ ಸುಳ್ಳು ಅನಿಸ್ಯಾವನೊಂದು ಅನಿಸಿಲ್ಲ. ಇವ್ ಜ್ಞಾನ ಆದವ್ರಿಗೆ, ಇದ್ರ ಅರ್ಥ ಆದವ್ರು ಏನ್ ಮಾಡ್ತಾರ, ಹೆಂಗ ಕನಸಿನೊಳಗ ಎಲ್ಲಾ ಸಾಮಗ್ರಿಗಳಿದ್ರು ಎಚ್ಚರ ಆದಾಗ ಏನಂತಾನ, ಇವೆಲ್ಲಾ ಸುಳ್ಳದವ್, ಮಿಥ್ಯೆ ಅದಾವು ಅನ್ನುವಂಥದ್ದನ್ನ ನಾ ಎಷ್ಟು ಭ್ರಮ ಒಳ್ಳೆನಾಗಿದ್ನ ಅಂತೇಳಿ ಅಂತಾನ. ಅದರಂತೆ ಇಲ್ಲಿ ಕೂಡ ಜಾಗ್ರದೊಳಗ ತಿಳಿದಾವ್ ಏನಂತಾನ, ಅಂದ್ರೆ ಜ್ಞಾನದಿಂದ ಎಚ್ಚರ ಆದವ, ಕನಸಿನಿಂದ ಎಚ್ಚರ ಆದವ, ಕನಸಿನಿಂದ ಎಚ್ಚರದವ, ಹಿಂಗ್ ಸುಳ್ಳತನ. ಜ್ಞಾನ ಆದವ ಎಲ್ಲ ಸಾಮಗ್ರಿಗಳು ಇದ್ರು ಕೂಡ ಸುಳ್ಳತನ. ಯಾಕ ಜ್ಞಾನದ ವಿಚಾರ ಮಾಡಿದ ಜ್ಞಾನದಾಗ ಭೋಗದೊಳಗೆ ಸುಖ ಇಲ್ಲವೇ ಇಲ್ಲ ಅಂತೇಳಿ ಇದ್ರಾಗ ಎಚ್ಚರ ಆದವ, ಜ್ಞಾನ ಆದವ, ಇವು ಸುಳ್ಳಾಗಿ ತೋರ್ತಾವ ಅನ್ನುವಂಥದ್ದನ್ನ ಅವ್ರು ಕೇತಿ ಇಟ್ಕೊಂಡು ಹೇಳ್ತಾರ. ಮುಂದ ಜಾಗೃತದಲ್ಲಿ ಮರೀಚಿಕೆ ಜಲವು ಪ್ರತ್ಯೇಕವಾಗಿ ನೀರು ಕೆರೆ ಹರಿದಂತೆ ತೋರುತ್ತದೆ. ಇದು ಎಲ್ಲರ ಅನುಭವ, ಸಿದ್ಧಾಂತದ ಮಾತು. ಆದರೂ ಅದರಲ್ಲಿ ನೀರಿರುವುದಿಲ್ಲ. ಇಲ್ಲದೆ ಅದು ಹೇಗೆ ತೋರುತ್ತದೆ ಹಾಗೆ ವಿಷಯಗಳಿಲ್ಲದೆ ತೋರುವುದರಿಂದ ಇವು ಅಸತ್ಯವಾಗಿದೆ. ವಿಷಯಗಳಲ್ಲಿ ಇಲ್ಲದೆ ಸುಖ ತೋರ್ತದಲ್ಲ, ಇಲ್ಲದ ಸುಖ ಐತಿ ಅಂತ ತೋರ್ಯದಲ್ಲ, ಅದು ಬಿಸಿಲು ಗುದುರಿ ದೃಷ್ಟಾಂತದಂತ ಇಲ್ಲಿ ದೃಷ್ಟಾಂತ ಕೊಟ್ಟು ತಿಳಿಸಿ ಹೇಳ್ತಾರ. ಬಿಸಿಲು ಗುದುರಿನೂ ಕೂಡ ನಮಗೆ ನೀರ್ ಅದಾವನಂಗೆ ತೋರ್ತದ, ಅಲ್ಲಿ ಏನಪ್ಪಾ ನೀರ್ ಹರಿದದನಂಗೆ ಕಾಣ್ತದ, ಕೆರಿ ತುಂಬದಂಗ ಕಾಣ್ತದ ಬಿಸಿಲಾಗ ನೋಡಿದಾಗ. ಅದ್ರಲ್ಲಿ ಹೋಗಿ ನೋಡಿದ್ರ ಏನ್ರ ನೆಲರ ತೊಯ್ದದ, ಹಸಿಯರ ಆಗ್ಯದ, ಏನ್ರ ಆಗ್ಯದ ಅಂದ್ರೆ ಏನೂ ಇಲ್ಲ. ಮತ್ ಏನೂ ಇಲ್ಲ ಅಂತೇಳಿ ನೀರದ ಅಂತೇಳಿ ಮೃಗಜಲಗಳು ಹೋಗ್ಯಾವಲ್ಲ, ಅಂದ್ರ ಅವು ಅಜ್ಞಾನದಿಂದ ಹೋಗ್ಯಾವು. ಜ್ಞಾನ ಉಳ್ಳವರು, ಅದ್ರ ಮರೀಚಿಕೆ ಅಂತ ಸುಳ್ಳಾದ್ ಕಂಡವ್ರು ಯಾರು ನಮ್ಮಂತರ ನೀರ್ ತರಕ್ ಹೋಗ್ತಾರ ಅಂದ್ರೆ ಹೋಗುದಿಲ್ಲ ಅಂತ ಇಲ್ಲಿ ನಾವ್ ಹಿಂಗ್ ತಿಳ್ಕೊಂಡೇವ್ ಅಂದ್ರ, ಇಲ್ಲಿ ಕನಸಿನೊಂದು ದೃಷ್ಟಾಂತ ಕೊಟ್ರು. ಕನಸಿನೊಳಗೆ ಇದ್ದಾಗ ಅವಾಗ ಏನೈತಿ, ಅದು ಸತ್ಯಾಗಿ ತೋರ್ತದ. ಕನಸು ಎಚ್ಚರ ಆದವಾಗ ಇದು ಏನು ಇಲ್ಲವೇ ಇಲ್ಲ, ಮಿಥ್ಯ ಅದ ಅಂತ ಅವ್ನ ನಿಶ್ಚಯ ಹಾಕದ. ಹಂಗೆ ಅಜ್ಞಾನಿಗೆ ಸಂಸಾರ ಇದ್ರಾಗ ಸುಖ ಅದಂತ ತೋರ್ತದ. ಅದೇ ಜ್ಞಾನ ಆದವಾಗ ಎಲ್ಲ ಸಾಮಗ್ರಿಗಳು ಇರ್ತಾವು, ಭೋಗದ ಸಾಮಗ್ರಿಗಳು ಎಲ್ಲಾ ಇದ್ರು ಕೂಡ ಅವಾಗ ಎಚ್ಚರ ಜ್ಞಾನ ಆದವಾಗ ಅವು ಹೆಂಗ ಸುಳ್ಳೆ ಅದಾವ ಅಂತ ತಿಳ್ಕೊತಾನ. ಅವು ಸುಳ್ಳೆ ಅದಾವು ಅನ್ನುವಂಥದ್ದನ್ನ ಕನಸಿಂದು ಮತ್ತು ಜ್ಞಾನಿ ಕಣ್ಣ ಇವು ಸುಳ್ಳೆ ಅದಾವು. ಜ್ಞಾನ ಆಲಾರ್ದಾಗ ನಮ್ಗವು ಸತ್ಯ ಅಂತ ತೋರ್ತಾವು. ಸ್ವಪ್ನದಾಗವು ನಮ್ಗ ಸತ್ಯ ಅಂತ ತೋರ್ಯಾವು.
ನಮ್ಗ್ ದಿನ ತೋರ್ತಾವ್, ದಿನ ಎಚ್ಚರ ಆಗ್ತದ. ಎಚ್ಚರ ಆದ್ರೂ ಕೂಡ ಜ್ಞಾನದಾಗ ನಮ್ಗೆ ಅನುಭವಕ್ಕೆ ಬರೋದಲ್ಲ. ಇದೇ ನಮ್ಮದೇನೈತಿ, ಇದ್ರ ಮ್ಯಾಗ ಅತಿ ಮೋಹ ಇಟ್ಟಿವಿ ಪ್ರಪಂಚದ ಸಾಮಗ್ರಿಗಳ ಮ್ಯಾಗ. ಅದಕ್ಕೆ ನಮಗದು ದುಃಖವನ್ನೇ ಕೊಡ್ತದ. ಹುಟ್ಟು ಸಾವು ಹೇಳಿದಲ್ಲ, ಮೊದಲಿಗೆ ಹೇಳ್ಕೊತ ಬಂದ, ಹುಟ್ಟು ಸಾವು ಭಯಾನಕ ದುಃಖ. ಆ ದುಃಖವನ್ನೇ ನಾವು ಅನುಭವಿಸಕತ್ತೀವಿ ಅನ್ನುವಂಥದ್ದನ್ನ ಅಲ್ಲಿ ಹಿಂದೆ ನಾವು ಜೀವನ ಸ್ಥಳದೊಳಗೆ ಅನೇಕ ರೀತಿ ಹೇಳ್ಯಾರ. ಹುಟ್ಟ ಮುಂದ ಎಷ್ಟು ದುಃಖದ, ಸಾಯ ಮುಂದನು ಕೂಡ ಸಾವಿರ ಚೇಳು ದುಃಖ ಕಡ್ದಷ್ಟು ದುಃಖ ಆಗ್ತದ. ಮತ್ತ ಹುಟ್ಟಿ ಬಂದಿಂದರ ಮಗುವಾಗಿದ್ದಾಗನು ಕೂಡ ಎಷ್ಟು ದುಃಖ ಇರ್ತದ. ಅಲ್ಲಿ ತಗಣಿ ಕಡಿತದ, ಏನೋ ಕಡಿತದ, ಹಸು ಆಗ್ಯದ ಅಂತೇಳಿ ಏನೇನೋ ಆ ಕೂಸಿಗೆ ಹಾಕ್ತಾರ, ಅವಾಗೂ ಕೂಸು ದುಃಖನೇ ಆಗ್ತದ. ಮುಂದೆ ಯೌವನದಾಗೂ ಕೂಡ ಈ ವಿಷಾದಿಗಳು ಕೂಡ ಅವ್ನ ದುಃಖನೇ ಕೊಡ್ತಾವ. ಮುಪ್ಪನ್ಯಾಗೂ ಕೂಡ ದುಃಖನೇ ಅದ. ವಿಚಾರ ಮಾಡಿದ್ರ ಸುಖ ಇಲ್ಲವೇ ಇಲ್ಲ. ಸುಖ ಅದ ಅಂತೇಳಿ ನಮ್ಗೆ ಏನಾಗ್ಯದ, ಭ್ರಾಂತಿ ಆಗ್ಯದ, ಆಭಾಸ ಆಗ್ಯದ ಅನ್ನುವಂಥದ್ದನ್ನ ನಾವು ಕಂಡುಕೊಂಡೇವಂದ್ರ ಈ ಅವಾಗಿದ್ರಾಗ ಜೀವನ ಬಗ್ಗೆ ಆಗಿತ್ತವ್ರಿ. ಇದು ನಿಜವಾದ ಯಾವ್ದು ಅಂತರ್ಶಿರಿ, ನಿಜವಾದ ಇದು ಏನಾದಲ್ಲ, ಆ ಆ ಭೋಗವನ್ನ ನೀವು ಅನುಭವಿಸ್ತಾನ ಅಂದ್ರ ವೈರಾಗ್ಯದೊಳಗಿರುವಂತ, ತ್ಯಾಗದೊಳಗಿರುವಂತ ಮತ್ತು ತನ್ನ ನಿಜವಾದ ಸುಖ, ಆತ್ಮ ಸುಖವನ್ನು ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ವಾಸ್ತವ ಬದುಕನ್ನು ಅನುಭವಿಸ್ತಾನ. ನಮ್ಗೆಲ್ಲರೂ ಕೂಡ ಜ್ಞಾನದ ತಿಳುವಳಿಕೆ ಗುರ್ತದ, ಆದ್ರ ವಾಸ್ತವ ಬದುಕು ಯಾರಿಗೂ ಬೇಕಾಗಿಲ್ಲ. ಮತ್ತೆ ಈ ಭೋಗದ ಸಾಮಗ್ರಿಗಳನ್ನೇ ಬೇಕಾಗ್ಯಾವು. ಯಾಕ ಇವಾಗ ಮಿಥ್ಯತ್ವದ ನಿತ್ಯ ಜ್ಞಾನ ಇಲ್ಲ. ಮಿಥ್ಯ ಅಂತಾನ, ಆದ್ರ ನಿತ್ಯ ಆಗ್ಯದ. ಮಿಥ್ಯ ಅಂತ ನಿತ್ಯ ಆಗಿತ್ತು ಅಂದ್ರೆ ಅವ್ ಎಂದೂ ಹೋಗ್ತಿದಲ್ಲ. ಹೋಗ್ತಾನ ಅಂದ್ರೆ ಅವ್ನ ಇನ್ನ ಮಿಥ್ಯದ, ಸುಳ್ಳದ, ಭೋಗದ ಸಾಮಗ್ರಿಗಳು ಸುಳ್ಳದ ಅಂತ ಬಾಯಲ್ಲಿ ಹೇಳ್ತೇವೆ. ಆದ್ರೆ ಮಿಥ್ಯತ್ವದ ನಿತ್ಯ ಆಗಿಲ್ಲ. ಇವ್ ಮಿಥ್ಯನೇ ಅದಾವು, ಸುಳ್ಳದಾವ ಅಂತ ನಿತ್ಯ ಆಯ್ತು ಅಂದ್ರ ಅವಾಗ ಆ ಕಡೆ ಹೋಗದೆ ಅವ ಏನ್ ಮಾಡ್ತಾನಂದ್ರೆ ಇಂಥ ಯಮನೇಮ ಆದಿಗಳನ್ನ ಮಾಡಿಸಿ, ಧ್ಯಾನ ಯೋಗಗಳನ್ನ ಮಾಡಿ ಸಮಾಧಿ ಸ್ಥಿತಿಯನ್ನ, ಆನಂದವನ್ನ ಅನುಭವಿಸಕ ಒಳ್ಳೆ ಅವಕಾಶ ಅದ ಮನುಷ್ಯ ಜನ್ಮದೊಳಗ. ಇದನ್ನ ಬಿಟ್ರೆ ಮುಂದೆ ಎಂದಾದ್ರೂ ಸಾಧ್ಯನಾ? ಯಾವ ಜನ್ಮಕ್ಕೆ ಬಂದ್ರೆ ನಮಗ್ ಸಾಧ್ಯನಾ? ಆದ್ರೆ ಸಾಧ್ಯವೇ ಇಲ್ಲ. ಏನೋ ಮನುಷ್ಯ ಜನ್ಮದಾಗ ಬಂದೇವಿ. ಇವು ಅನೇಕ ಜನರಂತರು ಅವು ಸತ್ಯನೋ ಹರ್ಕೊಂಡು ಹೋಗ್ತಾರ, ಅವ್ರ ಕಡೆ ಲಕ್ಷ ಬೇಡ. ನಮಗಾದ್ರೂ ಕೂಡ ಇದು ಇಷ್ಟರ ತಿಳಿದೈತಲ್ಲ ವಿಚಾರ ಬಂದಾಗ ವಾಸ್ತವ ಬದುಕದೊಳಗೆ ಬದುಕಾಕ ನಮಗ್ ಬರ್ತದ. ವಾಸ್ತವ ಬದುಕನ್ನು ಪ್ರೀತಿಸೋಣ. ಈ ಮುಖವಾಡದ ಬದುಕು, ಈ ತೋರಿಕೆ ಬದುಕನ್ನ ನಾವು ಬೇಡ ಅನ್ನುವಂಥದ್ದನ್ನ, ಗಟ್ಟಿ ಆಗ್ಲಿ ಅನ್ನುವಂಥದ್ದನ್ನ, ಆಗ್ಲಿ ಅನ್ನುವಂಥದ್ದನ್ನ, ವಾಸ್ತವ ಬದುಕದೊಳಗೆ ಇರ್ಲಿ ಅನ್ನುವಂಥದ್ದನ್ನ ನಿಜಗುಣರ ಕಳ್ಕಳಿ. ಆ ಕಳ್ಕಳಿ ಕೈ ಎತ್ತಿ ಹೇಳ್ತೀನಿ ನೋಡಿದನ್ನ. ಈ ಭೋಗ ಸುಖವನ್ನ ಬಿಟ್ಟು ಈ ತ್ಯಾಗದ ಸುಖ, ವೈರಾಗ್ಯ ಸುಖವನ್ನ ಅನುಭವಿಸ್ರಿ ಅಂತೇಳಿ ಯಾಕಷ್ಟು ನಮ್ಗ ಒತ್ತಿ ಒತ್ತಿ ದರ್ವೊಂದು ಪದ್ಯದಾಗ ಅದನ್ನೇ ಹೇಳ್ಯಾರ, ಹೇಳ್ಕೋತಾನೆ ಹೊಂಟಾರ. ಯಾಕ ಅನ್ನುವಂಥದ್ದನ್ನ ನಾವು ಅವನ ಅಂಶದೇವಿ, ನಾವು ಬೇಕಾಗೇವಿ, ಅದಕ್ಕೆ ಅವನ ಮೇಲೆ ನಮ್ಮ ಮ್ಯಾಗ ಅಷ್ಟು ಪ್ರೀತಿಯಿಂದ ಹೇಳ್ತಾನ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಆ ನಂತರ ಇನ್ನ ಕೊನೆಯ ನುಡಿ ಒಳಗೆ ಏನ್ ಹೇಳ್ತಾರಂದ್ರ, ಇವ್ ಅದನ್ನೇ ಹೇಳ್ಕೊತ ಬರ್ತಾನ. ಇವ್ ಹೆಂಗ ಸುಳ್ಳದಾವಂದ್ರ, ಕಾಮಿನ ಬಿಲ್ಲು ಕೂಡ ಅನೇಕ ಬಣ್ಣಗಳಿಂದ ಕೂಡಿ ಅತಿ ಸುಂದರವಾಗಿ ತೋರ್ತದ. ತೋರಿದ್ರೊಳಗ ಇನ್ನೊಂದ್ ಸ್ವಲ್ಪ ಒಂದ್ 5-10 ನಿಮಿಷನಾಗ ಒಳ್ಳೆ ನೋಡ್ಬೇಕಂದ್ರೆ ಸಿಗ್ತದನೋ ಕಾಣ್ತದಂದ್ರ ಕಾಣುದಿಲ್ಲ. ಅದು ಕೂಡ ಹೆಂಗದ, ತೋರಿ ಅಡಗ್ತದ, ಕ್ಷಣದೊಳಗೆ ತೋರಿ ಅಡಗ್ತದ. ತೋರಿಲ್ಲನೋ ತೋರಿ ಅದ ಅಂತೇಳಿ ಅಂತ ದೃಷ್ಟಾಂತ ಕೊಡ್ತಾರ. ಮತ್ತು ಕಾಮಿನಿ ಬಿಲ್ಲಿನೊಳಗೆ ಇನ್ನೊಂದು ಯಾವ್ದು ಅದನ್ನೇ ದೃಷ್ಟಾಂತ ಹೇಳ್ತಾರ. ಮಿಂಚಿನೊಳಗ ಇವತ್ತ ಮಳಿ ಬರ ಮುಂದ ಭಾರಿ ಸಿಡಲ್ ಹೊಡೆದ್ ಮಿಂಚ್ತಿರ್ತದ. ಮಿಂಚ ಮುಂದ ನಾವು ಎಲ್ಲೋ ಕತ್ತಲ್ದಾಗ ದಾರಿ ಹೋಗಿ ಹೊಂಟಾಗ ಆ ಮಿಂಚಿನ ಬೆಳಕಿನಾಗ ದಾರಿ ಮ್ಯಾಗ ಹೋಗಕ್ ಬರ್ತದನೋ ಅಂದ್ರಿಲ್ಲ. ಮಿಂಚು ಹೊಡೆದ ಬೆಳಕು ಆಗ್ಯದ ಅನ್ನೋದ್ರೊಳಗೆ ಮತ್ತ ಕ್ಷಣದೊಳಗೆ ಏನಾಗ್ತದ, ಮತ್ತ ಗಾಢಂಧಕಾರ ಕತ್ತಲೇ ಆವರಿಸಿ ಬಿಡ್ತದ. ಆ ದಾರಿ ಒಳಗ ನಮಗ್ ಹೆಂಗ ಹೋಗಕ್ ಆಗುವುದಿಲ್ಲ. ಅಲ್ಲಿ ಬೆಳಕು ಬಿದ್ದಲ್ಲನು ಬಿದ್ದದ, ಆದ್ರ ಅದು ಹೆಂಗ ಕ್ಷಣಿಕ ಆಗಿ ಮತ್ ಹೆಂಗ ಗಾಢ ಕತ್ತಲವೇ ಆಗಿ ತೋರ್ತದ, ಹಂಗ ನಮಗೂ ಕೂಡ ಇಲ್ಲಿ ಅದನ್ನ ಯಾಕೆ ಇಂತ ಎಲ್ಲಾ ದೃಷ್ಟಾಂತ ಕೊಡ್ತಾರಂದ್ರ, ಅವು ತೋರ್ತಾವ, ಕಂಡಂಗ ಹಾಕದ. ಆದ್ರ ಅದ್ರಲಿಂದ ಆ ದಾರಿ ಒಳಗ ಹಾಯ್ದು ಹೋಗಕ್ ಬರ್ತಾನ. ಕತ್ತಲ್ದಾಗ ಅಡಿ ಒಳಗ ಸಿಡಿಲಿನ ಬೆಳಕಿನಾಗ ಹೋಗಕ್ ಬರ್ತಾನ ಅಂದ್ರ ಹೋಗಕ್ ಬರುದಿಲ್ಲ. ಇವ್ ತೋರಿಲ್ಲನೋ ತೋರ್ಯಾವ್, ಆದ್ರೆ ಏನ್ರ ಹೋಗಕ್ ಬತ್ತನೋ ಅಂದ್ರ ಇಲ್ಲ. ಹಂಗ ಇವ್ ಸುಖ ತೋರ್ದಂಗ ನಿನ್ಗೆ ಏನ್ರ ಸುಖ ಆಗ್ಯದನೋ ಅಂತಂದ್ರ ಆಗಿಲ್ಲ ಅನ್ನುವಂಥದ್ದು ನಿಂಗ ಅವ್ರು ಜಜ್ಮೆಂಟ್ ಕೊಟ್ಕೋತ ಹೋಗ್ತಾರ ದೃಷ್ಟಾಂತ ಮುಖಾಂತರ. ಅದಕ್ಕೆ ಇಲ್ಲಿ ಒಟ್ಟಾರೆ ಈ ವಿಷಯಗಳಲ್ಲಿ ಅಸಾರತ್ವವನ್ನು ಕಂಡು ವಿಷಯಗಳನ್ನ ಆಸೆ ಬಿಟ್ಟು ಪರಮಾತ್ಮನ ಸ್ವರೂಪವಾಗಿ ಉಳಿದು ನಾಶವಾಗದ ಆನಂದದಲ್ಲಿರುವ ಎಂದು ಹೇಳುವ ಈ ಪದ್ಯವನ್ನ, ಪರಮಾತ್ಮನ ಸುಖದೊಳಗಿರುವಂತ ಆನಂದವನ್ನ ಇಲ್ಲಿ ನಮಗ ಅನುಭವ ತಂದು ಕೊಡ್ತಾರ. ಅದ ಸುಖ ಹೆಂಗದ, ಈ ಸುಖ ಹೆಂಗದ ಅನ್ನುವಂಥದ್ದನ್ನ
ನಮಗ್ ಮತ್ತಿಷ್ಟು ಗಟ್ಟಿ ಮಾಡಕ ನಿಜಗೊಂಡ್ರು ಏನ್ ಮಾಡ್ತಾರ, ಈ ಸುಖ ನೋಡ್ರಿ ಅನ್ನುವಂಥದ್ದನ್ನ ಹೇಳ್ತಾರ. ಇಲ್ಲಿ ಈ ತೆರದಿಂದ ಕೆಳ ನಿರಸವನ್ನು ತಿಳಿದು ಭೀತಿ ಸದವರಳಿ ಆಶೆಗಳನ್ನು ಮಿಗೆ ಪಳಿದು ಖ್ಯಾತ್ಯ ಮಿಗಲು ಗುರು ಶಂಭುಲಿಂಗನ ನಿಜವಾಗಿ ಉಳಿದು ನೀತಿಗಳೆಯದ ಆನಂದದೊಳಿರು ಮೋಹ ಅಳಿದು. ಮೋಹವನ್ನು ಬಿಟ್ಟಿ ಅಂದ್ರ ನೀನು ಎಂತ ಪರಮಾತ್ಮನ ಸುಖದೊಳಗೆ ಆನಂದ ಅದ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ತಂದು ಕೊಡ್ತಾರ. ಮೇಲೆ ಹೇಳಿದ ರೀತಿಯಿಂದ ಎಲ್ಲಾ ವಿಷಯಗಳಲ್ಲಿ ಅಸಾರತ್ವವನ್ನು ಕಂಡು ಭಯವನ್ನು ಹೊಂದಿ ವಿಷಯಗಳಲ್ಲಿ ಅಲ್ಪದ ಆಶಯವನ್ನು ಬಿಟ್ಟು ಶಂಭುಲಿಂಗನ ಸ್ವರೂಪವಾಗಿರುವ ತಾನು ಆತ್ಮ ಸ್ವರೂಪ ಶಂಭುಲಿಂಗನೇ ತಾನದನ, ಆ ಸ್ವರೂಪವಾಗಿ ಉಳಿದು ಆನಂದದಲ್ಲಿ ಇರುವಪ್ಪ ಅನ್ನುವಂಥದ್ದನ್ನ ಈ ಕೊನೆ ನುಡಿಯೊಳಗೆ ಹೇಳ್ತಾರ. ಇಲ್ಲಿ ಒಂದ್ ಸ್ವಲ್ಪ ಶಂಕ ಮಾಡ್ತಾರ. ಆ ಶಂಭುಲಿಂಗನ ಸ್ವರೂಪವಾಗಿರುವುದು ಹೇಳಿದಿರಿ, ಆದರೆ ಶಂಭುಲಿಂಗನ ಇದ್ದಾನೋ ಇಲ್ಲ ಅನ್ನೋದು ಹೆಂಗ್ ತಿಳಿಬೇಕು? ನೀವು ಪರಮಾತ್ಮ ಅದಾನ, ನಿನ್ನೊಳಗೆ ಅದಾನ ಅಂತ ಹೇಳ್ತೀರಿ, ನಮಗ ಇನ್ನ ಕಂಡೇ ಇಲ್ಲಲ್ಲ, ಅದು ಹೆಂಗ ಅದಾನ ನಮ್ಗೆ ಹೇಳ್ರಿ ಅನ್ನುವಂಥದ್ದನ್ನ ಅಲ್ಲಿ ಪ್ರಶ್ನೆ ಮಾಡ್ಯಾರ. ಅದಕ್ಕೆ ಅವ್ರು ಏನ್ ಹೇಳ್ತಾರ ನಿಜಗೊಂಡ್ರು? ನಿಜಗಣರು ಖ್ಯಾತ್ಯ ಮಿಗಿಲು ಎಂಬ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಖ್ಯಾತ್ಯ ಮಿಗಿಲು ಎಂಬ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ಶಂಭುಲಿಂಗನು ಹೆಚ್ಚಾಗಿ ಪ್ರಸಿದ್ಧನಾಗಿದ್ದಾನೆ. ಹೇಗೆಂದರೆ ಯೋಗಿಗಳು ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಮೊದಲಾದ ಅಷ್ಟಾಂಗ ಯೋಗಗಳ ದ್ವಾರ ಸಮಾಧಿಸ್ಥರಾಗಲು ಕೇವಲ ಶಂಭುಲಿಂಗನ ಸುಖವನ್ನೇ ಅನುಭವಿಸ್ತಾರ. ಅಂದ್ರ ಇವತ್ತು ಧ್ಯಾನ ಮಾಡ ಮುಂದ ಅಲ್ಲಿ ಯಾವ ಭೋಗದ ಸಾಮಗ್ರಿಗಳಿಲ್ಲ. ಅವರು ಧ್ಯಾನದೊಳಗೆ ಏನ ಎಚ್ಚರೇ ಅದಾರ, ಪ್ರಪಂಚದಾಗೆ ಅದಾರ, ಎಲ್ಲಾ ಇದ್ದು ಕೂಡ ಶಂಭುಲಿಂಗನ ಅಂದ್ರ ಧ್ಯಾನದೊಳಗ ಸಮಾಧಿ ಸ್ಥಿತಿಯನ್ನು ಅನುಭವಿಸೋ ಮುಂದ ಆ ಮನಸ್ಸನ್ನ ಆ ಬ್ರಹ್ಮನಲ್ಲಿ ತೊಡಗಿಸ್ತಿರ್ತಾರ. ಆ ಬ್ರಹ್ಮನಲ್ಲಿ ಸ್ಥಿತಿ ಮಾಡಿದಾಗ ಎಷ್ಟು ಆನಂದ ಅದ ಅನ್ನುವಂಥದ್ದನ್ನ ನಮ್ಗೆ ಹೇಳ್ಕೊಡ್ತಾರ. ಇನ್ನೊಂದು ಕೂಡ ನಮ್ಗ ಸುಸುಪ್ತಿ ಅವಸ್ಥೆಯೊಳಗ ಅಲ್ಲಿ ಏನು ವಿಷಯಗಳಿಲ್ಲ, ಅಲ್ಲಿ ಯಾವ ಸಾಮಗ್ರಿಗಳಿಲ್ಲ, ಏನು ಇಲ್ಲದೆ ಅಲ್ಲಿ ಎಷ್ಟು ಆನಂದ ಅನುಭವಿಸಿಯಲ್ಪ. ಇದುವರ ನೋಡ್ಕೊಂಡು ಒಂದೆರಡು ದೃಷ್ಟಾಂತ. ಈ ಧ್ಯಾನದೊಳಗ ನೀ ಧ್ಯಾನ ಮಾಡಿ ನೋಡು. ಧ್ಯಾನ ಮಾಡಕ್ಕ ನಿನಗ ಇವು ಕ್ರಮವಾಗಿ ಮಾಡಿರ್ಬೇಕು. ಯಮ ನೇಮ ಆಸನಗಳನ್ನ ಇವು ಮೊದಲ ಇವು 5 ನಾವು ಕ್ರಿಯೆ ಮಾಡಿರ್ಬೇಕು. ಇವು ಮುಂದದಾವಲ್ಲಿ ಇವು ಧ್ಯಾನ ಧಾರಣ ಸಮಾಧಿ ಇವು ಮಾಡೋದು ಅವಶ್ಯ ತಾನೇ ಬಂದ್ಬಿಡ್ತಾವು. ಈ ಸುಖ ಇಲ್ಲಿ ಅದಪ್ಪ ಅಂತ ಕಂಡ್ಕೊಂಡಾಗ ಅವ ಏನ್ ಮಾಡ್ತಾನ, ಆ ಯಾವ ವಿಷಯ ಜೋಡಿಸೋದು ಅವಶ್ಯನೇ ಇರಂಗಿಲ್ಲ. ಆ ಸ್ಥಿತಿ ಒಳಗೆ ಕೂತಾಗ ಅವ ಏನಾಗ್ತಾನ, ಆ ಶಂಭುಲಿಂಗನೇ ಖ್ಯಾತ್ಯವಾದಂತ ಆತ್ಮ ಸುಖ ಧ್ಯಾನವನ್ನ ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಇದನ್ನ ಸಮಾಧಾನ ಮಾಡ್ತಾರ. ಹಂಗ ಶಂಭುಲಿಂಗನ ಸ್ವರೂಪವಾಗಿರುವುದು ಹೇಳಿದಿರಿ, ಆದ್ರೆ ಶಂಭುಲಿಂಗನ್ ಇದ್ದಾನು ಇಲ್ಲೋ ಅನ್ನೋದು ಹೆಂಗ್ ತಿಳಿಬೇಕು ಅನ್ನುವಂತ ಇಲ್ಲಿ ಶಂಕ ಮಾಡಿದಾಗ ನಿಜಗುಣರು ಖ್ಯಾತ್ಯ ಮಿಗಿಲು ಎಂಬ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ಶಂಭುಲಿಂಗನು ಹೆಚ್ಚಾಗಿ ಪ್ರಸಿದ್ಧನಾಗಿದ್ದಾನೆ. ಹೇಗೆಂದರೆ ಯೋಗಿಗಳು ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಸಮಾಧಿ ಮೊದಲಾದಗಳು ಅಷ್ಟಾಂಗ ಯೋಗಗಳ ದ್ವಾರ ಸಮಾಧಿಸ್ಥರಾಗಿ ಕೇವಲ ಶಂಭುಲಿಂಗನ ಸುಖವನ್ನೇ ಅನುಭವಿಸಿರುತ್ತಾರೆ. ಇನ್ನು ಜ್ಞಾನಿಗಳಾದಂತ ಜೀವನ್ಮುಕ್ತರು ಸದಾ ತಮ್ಮ ಸ್ವರೂಪವನ್ನು ಸಂಧಾನದಲ್ಲಿ ಇರುವುದರಿಂದ ಅವರು ಸಹ ಶಂಭುಲಿಂಗನ ಆನಂದವನ್ನೇ ಅನುಭವಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಇದೊಂದು ಎಲ್ಲರೂ ಸಹ ನೆನಪಿಟ್ಕೋಬೇಕು. ಇದನ್ನು ಬಹಳ ಇದಕ್ಕೆ ಒತ್ತು ಕೊಡ್ಬೇಕು. ಯಾಕ ಅಂತಂದ್ರ ಜ್ಞಾನಿಗಳಾದಂತವ್ರು ಕೂಡ ಇವರಾಕಲಿ ಜೀವನ್ ಮುಕ್ತಿ ಸ್ಥಿತಿಯನ್ನ ತಮ್ಮ ಆತ್ಮದ ಸುಖವನ್ನ ಅನುಭವಿಸ್ತಾರ. ಈಗೂ ಕೂಡ ಎಷ್ಟೋ ಅದಾರ, ಅಂತ ಸುಖವನ್ನ ನಮಗೂ ಅನುಭವಿಸಕ್ ಬರ್ತದ. ನೀವು ಯಮ ನಿಯಮಗಳನ್ನಾಗ್ಲಿ ಇವು ಕ್ರಮವಾಗಿ ಇದನ್ನ ಮಾಡಿ ಸಮಾಧಿ ಸ್ಥಿತಿಯನ್ನ ಅನುಭವಿಸಿ ಮುಂದೆ ಜ್ಞಾನವನ್ನು ಪಡ್ಕೊಂಡು ಜ್ಞಾನದಿಂದ ಜೀವನ್ ಮುಕ್ತರಾಗಿ ಜೀವಿರಾಕಲೆ ಮುಕ್ತ ಸ್ಥಿತಿಯನ್ನು ಅನುಭವಿಸ್ತಾರ ಅನ್ನುವಂಥದ್ದನ್ನ ಇದು ಪ್ರತ್ಯಕ್ಷ ಅದಲ್ಲ. ಅವು ಮೊದಲ ಅವ್ಕೂರ್ನ ಎಲ್ಲ ಹೇಳ್ಕೊತ ಬಂದು ಇಂಥ ಸುಖವನ್ನು ಅನುಭವಿಸಕ್ ನಮ್ಗೆಲ್ಲರಿಗೂ ಸಾಧ್ಯ ಅದಲ್ಲ, ಯಾಕೆ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒತ್ತಿ ಹೇಳ್ತಾರ. ಅಂದ್ರ ಜ್ಞಾನಿಗಳಾದಂತ ಜೀವನ್ ಮುಕ್ತರು ಕೂಡ ಅದಾರ. ಅವರು ಕೂಡ ತಮ್ಮ ಸ್ವರೂಪವನ್ನು ಸಂಧಾನದಲ್ಲಿ ಇರುವುದರಿಂದ ಅಂದ್ರ ಯಾವಾಗಲೂ ತಮ್ಮ ಸ್ವರೂಪ ಸ್ಥಿತಿಯಲ್ಲೇ ಇರ್ತಾರ. ವೃತ್ತಿನೇ ಹೊರಗೆ ಬರುದಿಲ್ಲ. ವೃತ್ತಿನೇ ಹೊರಗೆ ಬರಲಿಲ್ಲ ಅಂದ್ರ ಪರಮಾತ್ಮನಲ್ಲಿ ಸ್ಥಿತಿ ಮಾಡುದ್ರಲಿಂದ ಇವು ಲೋಕದ ಸಾಮಗ್ರಿಗಳು ಏನು ಕಾಣೋದಿಲ್ಲ. ಅವಾಗ ಏನಾಗ್ತಾನ, ಆತ್ಮ ಸ್ಥಿತಿಯನ್ನ ಸ್ವರೂಪವನ್ನ ಅನುಭವಿಸ್ತಾನ. ಜ್ಞಾನಿಗಳು ಅನುಭವಿಸ್ತಾರ. ಮತ್ತು ಇವು ಯಾರಪ್ಪ ಅಂದ್ರ ಇವು ಅಷ್ಟಾಂಗ ಯೋಗದ ಮುಖಾಂತರ ಪತಂಜಲಿಯರ ಸೂತ್ರ ಮುಖಾಂತರ ಅವರು ಕೂಡ ಅಲ್ಲಿ
ಸಮಾಧಿ ಒಳಗ ಯಾವ ವಿಷಯ ಇಂದ್ರಿಯಗಳಿಲ್ಲದೆ ಅವರು ಕೂಡ ಆ ಸ್ಥಿತಿಯನ್ನ ಧ್ಯಾನದಿಂದ ಅಲ್ಲಿ ಏನ್ ಮಾಡ್ತಾರ, ಅವನು ಕೂಡ ಮನಸ್ಸನ್ನ ಆತ್ಮನಲ್ಲಿ ನಿಂದಿರಿಸ್ತಾರ. ಅಲ್ಲಿ ನಿಂತಾಗ ಅದನ್ನು ಕೂಡ ಮನಸ್ಸು ಅಲ್ಲಿ ಆನಂದವನ್ನ ಅನುಭವಿಸ್ತದ, ಅದೇ ಆಕಾರ ಆಗ್ತದ ಅನ್ನುವಂಥದ್ದನ್ನು ಕೂಡ ಹಿಂಗ ಎರಡು ರೀತಿಯಿಂದನು ನಾವು ಇವತ್ತು ಕಣ್ಣಾರೆ ಕಾಣ್ತೇವೆ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊತ ಹೊಂಟಾರ. ಅದರಂತೆ ಅವರು ಸಹ ಶಂಭುಲಿಂಗನ ಆನಂದವನ್ನೇ ಅನುಭವಿಸುತ್ತಾರೆ. ಈ ಮಾತು ಪ್ರಸಿದ್ಧವಾಗಿರುತ್ತದೆ. ಇಂಥ ಪ್ರಸಿದ್ಧವಾದಂತ ಶಂಭುಲಿಂಗನ ಸ್ವರೂಪವನ್ನು ನೀನು ಗುರು ಶಾಸ್ತ್ರಾದಿಗಳಿಂದ ತಿಳಿದು ಅದರಲ್ಲೇ ಸ್ಥಿತನಾಗಿ ನೀತಿಗಳಿಯಲು ಬಾರದೇ ಇದ್ದಂತ ಅಂದ್ರೆ ಎಲ್ಲವನ್ನ ಆರೈದು ವಿಚಾರ ಮಾಡ್ಕೊತ ಬರಕಾಗ್ಲಿ ಎಲ್ಲಿ ಇರುವುದು ನೇಹ ತನ್ನಲ್ಲೇ ಅನ್ನುವಂಥದ್ದನ್ನ ನಿಜಗೊಂಡು ಒಂದ್ ಕಡೆ ಹೇಳ್ಕೊತ ಬಂದಾರ. ಎಲ್ಲಾ ವಿಚಾರ ಮಾಡ್ಕೋತ ಬರುಕಾದ್ರೆ ಎಲ್ಲಿ ಅದಪ್ಪ ಸುಖ ಅಂದ್ರ ತಾನೇ ತನ್ನ ಸ್ವರೂಪ, ತಾನೇ ಸುಖ ಸ್ವರೂಪನೇ ಅದಾನ, ಅಲ್ಲಿ ಆ ಸ್ಥಿತಿಯನ್ನು ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ನೀತಿಗಳೆಲ್ಲೂ ಬಾರದೇ ಇದ್ದಂತ ಎಂಬ ಶಬ್ದನು ಪ್ರಯೋಗ ಮಾಡಿದ್ದಾರೆ. ಯಾಕಂದರೆ ವಿಷಯಾದಿಗಳಿಂದ ಆಗತಕ್ಕ ಆನಂದ ಮತ್ತು ಸ್ವರ್ಗಾದಿ ಲೋಕಗಳಲ್ಲಿ ಪ್ರಾಪ್ತ ಆಗತಕ್ಕ ಆನಂದ ಇವು ಕ್ಷಣಿಕ. ಅಂದ್ರ ಇಲ್ಲಿ ಇನ್ನೊಂದ್ ಎರಡ್ ತರ ಹೇಳಿದ್ರು. ವಿಷಯಾದಿಗಳಿಂದ ಆಗತಕ್ಕ ಆನಂದ ಮತ್ತು ಸ್ವರ್ಗಾದಿ ಲೋಕಗಳಲ್ಲಿ ಪ್ರಾಪ್ತವಾಗತಕ್ಕ ಆನಂದ ಇವು ಕೂಡ ಕ್ಷಣಿಕನೇ ಅದಾವು. ಅಂದ್ರ ಸ್ವರ್ಗ ಲೋಕದೊಳಗ ಅಂತ ಸುಖ ಅದ, ಇಂಥ ಸುಖ ಅದ, ರಂಬೆವರು ಸೇರದಾರ, ಅಲ್ಲಿ ಕುಡಿದ್ರೆ ನಿಶೆ ಇಳಿಯುದಿಲ್ಲ, ಅಂತ ಸುರೆ ಅದ, ದಾರು ಅದ ಹೇಳ್ತಾರ. ಅದು ಕೂಡ ಏನಾಯ್ತಪ್ಪ ಅಂದ್ರೆ ಸುಳ್ಳೆ ಅದ ಅಂತ ನಿಜಗೊಂಡ್ರು ಇಲ್ಲಿ ಜಜ್ಮೆಂಟ್ ಮಾಡ್ತಾರ. ಯಾರಿಗೆ ರಾಶಿ ಇತ್ತಪ್ಪ ಅಂದ್ರ ಈ ದ್ವೈತವಾದಿಗಳು ಹೇಳ್ತಾರ, ನೀ ಸ್ವರ್ಗಕ್ಕೆ ಹೋಗಿ ಇನ್ನ ದಾನ ಮಾಡು, ಧರ್ಮ ಮಾಡು ಅಂತೇಳಿ ಹುಟ್ಟು ಸಾವಿಕೆ ತೊಡಗಿಸ್ತಾರ. ಆ ಸುಖ ಅದೂನು ಸುಖ ಅಲ್ಲ, ಮತ್ತು ವಿಷಯದೊಳಗಿರೋದು ಸುಖ ಅಲ್ಲ, ಎರಡೂನು ಸುಳ್ಳೆ ಅವು, ಮಿಥ್ಯನೆ ಅಂತ ಹೇಳ್ತಾರ ಅವರು. ಯಾವುದು ಸತ್ಯ ಅಂದ್ರ ತನ್ನ ಸುಖವನ್ನ, ತನ್ನ ಆತ್ಮಜ್ಞಾನವನ್ನ, ತನ್ನ ಸ್ವರೂಪ ಜ್ಞಾನವನ್ನು ಯಥಾರ್ಥವಾಗಿ ತಿಳ್ಕೊಂಡಂದ್ರ ಅವ ಮುಕ್ತ ಸ್ವರೂಪನೇ ಅದಾನ. ಜೀವನ್ ಮುಕ್ತಿ, ಜೀವಿರಾಕಲೆ ಈ ಮುಕ್ತಿ ಸ್ಥಿತಿಯನ್ನು ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರ ಉದ್ದೇಶದ ಕೊನೆಗೆ ಜಜ್ಮೆಂಟ್ ಅದ. ವಿಷಾದಿಗಳಿಂದ ಆಗತಕ್ಕ ಆನಂದವು ಮತ್ತು ಸ್ವರ್ಗಾದಿ ಲೋಕಗಳಲ್ಲಿ ಪ್ರಾಪ್ತವಾಗತಕ್ಕ ಆನಂದ ಇವು ಕ್ಷಣಿಕ ಮತ್ತು ಸವಿದು ಹೋಗುವಂತವುಗಳು. ಆದರೆ ಶಂಭುಲಿಂಗದ ಆನಂದ ಎಂದೂ ನಷ್ಟವಾಗದಂಥದ್ದಲ್ಲ. ಆದರೆ ಇಂಥ ಆನಂದವನ್ನು ಹೊಂದಿ ವಿಷಯಗಳ ಮೋಹವನ್ನು ಬಿಟ್ಟು ಸುಖವಾಗಿರು, ಇನ್ನೂ ಭೋಗಗಳ ಒಡನಾಟ ಯೋಗ್ಯ ಅಲ್ಲವೆಂದು ಮತ್ತು ಮುಂದಿನ ಪದ್ಯದೊಳಗನು ಕೂಡ ಏನ ನಮಗ ಭೋಗದೊಳಗೆ ಸುಖ ಅದಂತ ಕಂಡ್ಕೊಂಡೇವಲ್ಲ, ಅದರ ಸುಖ ಇಲ್ಲ ಅನ್ನುವಂಥದ್ದನ್ನ ತಾಯಿ ಹೆಂಗ ಮಗುವಿಗೆ ತುತ್ತು ಕೊಟ್ಟು ಉಣಿಸಿ ರಂಬಿಸಿ ಉಣಿಸ್ತಾಳ, ಹಂಗ ವಿಚಾರ ಮಾಡಕ್ ಹಚ್ಚಾರ ನಮಗ. ಯಾರು ವಿಚಾರವಂತರಾಗ್ತಾರ, ಯಾರು ಜ್ಞಾನಿಗಳಾಗ್ತಾರ, ಅವ್ರು ಈ ಸುಖವನ್ನು ಅನುಭವಿಸ್ತಾರ. ಯಾರು ಇಲ್ಲ ನಮಗ ಇದೇ ಸುಖ ಅಂತ ತಿಳ್ಕೊಂಡಿರ್ತಾರಲ್ಲ, ಅವ್ರಿಗೆ ಇದೇ ಸುಖವನ್ನ ಅನುಭವಿಸ್ತಾರ ಅನ್ನುವಂಥದ್ದನ್ನ ಅದ ನಮಗ್ ಬಿಟ್ಟು ಕೊಟ್ಟಿದ್ದು. ಅವ್ರು ಬಿಟ್ಟಾರೋ ಇವ್ರು ಬಿಟ್ಟಾರೋ ಅನ್ನೋದು ಬೇಡ, ನಮಗ ಆ ಸುಖವನ್ನು ಬೇಕಾಗಿತ್ತು ಅಂದ್ರ ಇವತ್ತು ನಿಜಗೊಂಡ್ರಂತ್ರು ಜಜ್ಮೆಂಟ್ ಕೈ ಎತ್ತಿ ಹೇಳ್ಯಾರ ಮತ್ತು ನಮ್ಮ ಅನುಭವ ತಂದನು ಕೊಟ್ಟಾರ. ಆ ಸುಖವನ್ನು ಅನುಭವಿಸಿ ನೋಡು, ಈ ಸುಖವನ್ನು ಅನುಭವಿಸಿ ನೋಡು, ಅದರೊಳಗಿರುವ ಸುಖ, ಇದ್ರಾಗಿರುವಂತ ಸುಖ, ಈ ಸುಖವನ್ನು ತಿಳ್ಕೊಳ್ಳಕ್ ನಮ್ಗೆ ಹಚ್ಚಾರ. ನಾವು ಒಂದೇಳಿ ಇದನ್ನ ತಿಳ್ಕೊಂಡು ಆ ಪರಮ ಸುಖ ಅಂದ್ರೆ ಆತ್ಮ ಸುಖ ಜ್ಞಾನವನ್ನು ಹೊಂದಾಕ ಅದರ ಜೊತೆ ಮುಕ್ತನಾಲಕನು ಕೂಡ ಒಂದು ಒಳ್ಳೆ ಅವಕಾಶ ಮನುಷ್ಯ ಜನ್ಮದೊಳಗ ಅದ ಅನ್ನುವಂಥದ್ದನ್ನ ನಮಗೆ ನಿಜಗೊಂಡ್ರು ಒತ್ತು ಕೊಟ್ಟು ಹೇಳ್ಕೊತ ಬಂದಾರ. ಅಂತ ಜ್ಞಾನವನ್ನ ನಾವು ಪಡ್ಕೊಂಡು ಅಂತ ಯಥಾರ್ಥವಾದ ನನ್ನ ಸ್ವರೂಪ ಸ್ಥಿತಿಯನ್ನು ಕೊಂಡು ಆ ಮನಸ್ಸನ್ನ ಬ್ರಹ್ಮನಲ್ಲಿ ಸ್ಥಿತಿ ಮಾಡಿ ಜೀವನ ಮುಕ್ತಿಯನ್ನು ಅನುಭವಿಸುವಂತ ಶಕ್ತಿ ನಮಗ ಸಿದ್ಧಾರೂಢ ಕರುಣಿಸಲಿ. ನಾವು ನೀವು ಕೂಡಿ ಆ ಸಿದ್ಧಾರೂಢನಲ್ಲಿ ಪ್ರಾರ್ಥಿಸಿ ಅಂತ ಶಕ್ತಿಯನ್ನ ನಮಗ ಕೊಟ್ಟು ಈ ಭೋಗದ ಜೀವನವನ್ನ ತ್ಯಾಗ ಮಾಡಿ ನಿರ್ವಿಷಯ ಸುಖ, ಆತ್ಮ ಸುಖ, ಜ್ಞಾನದ ಸುಖವನ್ನ ನಮಗ ಕರುಣಿಸು ಪರಮಾತ್ಮ ಅಂತೇಳಿ ನಾವು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅನ್ನುವಂತ ಎರಡು ಮಾತುಗಳನ್ನ, ಏನೋ ಹೆಚ್ಚು ಕಮ್ಮಿ ಆದ್ರೂ ತಾವು ನಮ್ಮನ್ನ ಕ್ಷಮಿಸ್ತೀರಿ ಅಂತ ತಿಳಿಸಿ ನನ್ನೊಂದ್ ಎರಡು ಮಾತುಗಳನ್ನ ಸಿದ್ಧಾರೂಢ ಪಾದಕ್ಕೆ ಅರ್ಪಿಸಿ ಮುಕ್ತ ಮಾಡ್ತೀನಿ. ಎಲ್ಲರ ಪಾದಕ್ಕೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.